ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮ ಇವತ್ತು ಹೊಸ ಮುರಳಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮಗೆಲ್ಲರಿಗೂ ಕೂಡ ಬಾಬ್ದಾದಾರವರ ಕಡೆಯಿಂದ ಹೃದಯ ತುಂಬಿದ ಸ್ವಾಗತ. ಸಮಯದ ಅನುಸಾರದಲ್ಲಿ ನಮ್ಮ ಸಾಧನೆ ಹೇಗಿರಬೇಕು, ಪ್ರಪಂಚಕ್ಕೆ ಏನು ಅವಶ್ಯಕತೆ ಇದೆ, ಆ ಸಾಧನೆಯನ್ನು ಮಾಡಲಿಕ್ಕೆ ನಮ್ಮಲ್ಲಿ ಏನು ಕಡಿಮೆತನ ಇದೆ, ಯಾವುದನ್ನ ತೆಗೆದಾಕಬೇಕಾಗ್ತದೆ, ಯಾವುದನ್ನ ಧಾರಣೆ ಮಾಡಬೇಕಾಗುತ್ತೆ, ಅದರಲ್ಲಿ ಭಗವಂತನ ಪಾತ್ರ ಏನು, ನನ್ನ ಪಾತ್ರ ಏನು, ಇದೆಲ್ಲವನ್ನ ಬಾಬಾ ಸ್ಪಷ್ಟವಾದ ಮಾತಿನಿಂದ ನಮಗೆ ತಿಳಿಸ್ತಾರೆ. ಆದ್ಮೇಲೆ ಭಗವಂತನ ಮುರಳಿನೇ ನಮ್ಮ ಸ್ಥಿತಿಗತಿಗಳನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಇರುವಂತ ಒಂದು ಸುಂದರವಾದ ಕನ್ನಡಿ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತಾರಲ್ಲ, ಲೋನ್ ಅಕೌಂಟ್ ಅಂತ ಹೇಳ್ತಾರಲ್ಲ, ನಾನು ಎಲ್ಲಿದ್ದೇನೆ ಹೇಳುದನ್ನು ಚೆಕ್ ಮಾಡೋದು MRI ಸ್ಕ್ಯಾನಿಂಗ್ ರಿಪೋರ್ಟ್ ಮುರಳಿ. ಯಾವ ರೀತಿ ಲೇಬಲಿನ ಮುಂದೆ ನಮ್ಮ ಖರ್ಚುಗಳಿದ್ದಾವೆ, ಅದಕ್ಕೆ ತಕ್ಕ ಹಾಗೆ ನಾವು ಎಲ್ಲಿವರೆಗೆ ಹೋಗ್ಬಿಟ್ಟು ತಲುಪಿದ್ದೀವಿ, ಇವಾಗ ಹೇಗಿದ್ದೀವಿ ಹೇಳೋದು ನಮಗೆ ಆ ಜ್ಞಾನ ಮುಖೇನ ಭಗವಂತ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಆ ರಿಪೋರ್ಟ್ ಅನ್ನು ಸರಿಯಾಗಿ ನಾವು ಚೆಕ್ ಮಾಡೋದಿಲ್ಲ, ಬ್ಯೂಸಿ ಅಲ್ವಾ. ಅವಾಗ ಏನಾಗತ್ತೆ, ನಮ್ಮನ್ನ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆಗ ಈಶ್ವರೀಯ ಜೀವನದಲ್ಲಿ ಆತ್ಮಿಕವಾಗಿ ನಮ್ಮಲ್ಲಿ ಉನ್ನತಿ ಹೇಳುವಂಥದ್ದು ಬರೋದಿಲ್ಲ. ಲೌಕಿಕ ಜೀವನದಲ್ಲೂ ನಾವು ನೋಡ್ತಾ ಇದ್ದೀವಿ, ಸಮಯದ ಅನುಸಾರ ಮೊಬೈಲ್ ಆಪರೇಟ್ ಮಾಡೋದನ್ನ ಕಲ್ತ್ವಿ, ನಾವು ಕಂಪ್ಯೂಟರ್ ಆಪರೇಟ್ ಮಾಡೋದನ್ನ ಕಲ್ತೀವಿ, ಮೌಂಟ್ ಟೂಬಿಗೆ ಹೋದ್ರೆ ಹಿಂದಿ ಮಾತಾಡೋದನ್ನ ಕಲಿತೀವಿ ಅಲ್ವಾ, ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದನ್ನ ಕಲ್ತೀವಿ, ಸಮಯದ ಅನುಸಾರ ಆಹಾರದ ಸ್ಟೈಲನ್ನು ಚೇಂಜ್ ಮಾಡಿದ್ವಿ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅನುಸಾರ ನಮ್ಮ ಸಂಸ್ಕಾರವನ್ನು ಕೂಡ ಚೇಂಜ್ ಮಾಡಿದ್ವಿ. ನಮ್ಮ ಮಾತು ಅವ್ರು ಕೇಳ್ತಾ ಇಲ್ಲ, ಇವತ್ತಿನ ಜನದಲ್ಲಿ ಅವರ ಮಾತನ್ನು ನಾವು ಕೇಳ್ತಾ ಇದ್ದೀವಿ ಅಲ್ವಾ. ಸ್ಥೂಲವಾದಂತ ಎಲ್ಲ ಪರಿವರ್ತನೆಯನ್ನು ನಾವು ತಂದುಕೊಳ್ತಾ ಇದ್ದೀವಿ. ಅದೇ ಸ್ಪೀಡಲ್ಲಿ ಆಧ್ಯಾತ್ಮಿಕ ರೂಪದಲ್ಲಿ ಸ್ವಯಂ ಪರಿವರ್ತನೆಯನ್ನು ನಾವು ಮಾಡ್ಕೊಳ್ತಾ ಇಲ್ಲ. ಅದಕ್ಕಾಗಿ ಆಧ್ಯಾತ್ಮಿಕ ಜೀವನ ನಮ್ಗಷ್ಟು ಸುಖಮಯದ ಅನುಭವ ಆಗ್ತಾ ಇಲ್ಲ. ಆಧ್ಯಾತ್ಮಿಕತೆ ಹೇಳುವಂಥದ್ದು ನಿನಗೆ ಅಗೋಚರವಾಗಿ ಅನುಭವ ಆಗ್ತಾ ಹೋಗ್ತದೆ. ಅದೇ ರೀತಿ ನಿರಾಕಾರ ರೂಪದಲ್ಲೇ ಬೇರೆಯವ್ರಿಗೆ ಅನುಭವ ಆಗ್ತದೆ ಅಲ್ವಾ. ಗಾಳಿ ಇದೆ ಅಂತ ಹೆಂಗ್ ಗೊತ್ತಾಗ್ತದೆ, ಬಿಸಿ ಗಾಳಿ ಬಂದಾಗ ಬಿಸಿ ಅನುಭವ, ತಂಪ ಗಾಳಿ ಬಂದ ಹಾ ಆಗ್ತದೆ, ಕಣ್ಣಿಗೆ ಕಾಣೋದಿಲ್ವಲ್ಲ ಅದು. ಸೂರ್ಯನ ಬಿಸಿ ಇದ್ದಾಗ ಅದರ ಪ್ರಭಾವ ಗಾಳಿ ಮೇಲೆ ಬೀಳ್ತದೆ, ಅದೇ ಮಳೆ ಬಂದು ತಂಪಾಗ್ತದೆ, ಅದು ಅನುಭವ ಆಗತ್ತಲ್ವ. ಹಾಗೆ ಜೀವನದಲ್ಲೂ ಕೂಡ ಆ ಆತ್ಮಿಕ ಸಂಪಾದನೆ ಹೇಳುವಂತ ನಮ್ಗೆ ಏನ್ ಮಾಡುತ್ತೆ, ತುಂಬಾ ಸಹಯೋಗವನ್ನ ಕೊಡ್ತಾ ಇರುತ್ತೆ. ಇದು ವಿಶೇಷವಾಗಿ ಹೊಸ ವರ್ಷಕ್ಕೋಸ್ಕರ ಬಾಬಾ ನುಡಿಸಿರುವಂತ ಮುರಳಿ. ಮುರಳಿಯ ದಿನಾಂಕ 31/12/2010. ಇದ್ರಲ್ಲಿ ಬಾಬಾ ಏನ್ ಹೇಳ್ತಾರೆ, पुराने वर्ष को विदाई देने के साथ पुराने संस्कारों को विदाई दे, निर्विघ्न रहने का दृढ़ संकल्प लो और रहमदिल मास्टर दाता बन मनसा सेवा द्वारा दुखी अशांत आत्माओं को सहारा दो. ಹಳೆಯ ವರ್ಷವನ್ನ ವಿದಾಯಿ, ಟಾಟಾ ಬಾಯ್ ಬಾಯ್ ಮಾಡೋದರ ಜೊತೆಗೆ ಹಳೆ ಸಂಸ್ಕಾರವನ್ನು ಕೂಡ ಏನ್ ಮಾಡಿ ವಿದಾಯಿ ಮಾಡಿ ಮತ್ತು ನಿರ್ವಿಘ್ನರಾಗಿ ಈ ದೃಢ ಸಂಕಲ್ಪವನ್ನು ತೆಗೆದುಕೊಳ್ಳಿ ಮತ್ತು ದಯಾರದಿಗಳಾಗಿ ಮಾಸ್ಟರ್ ದಾತಾಗಿ ಮನಸ್ಸಿನ ಸೇವೆಯ ಮೂಲಕ ದುಃಖಿ ಅಶಾಂತ ಆತ್ಮಗಳಿಗೆ ಏನ್ ಕೊಡಿ, ಸಹಾರ ಸಹಯೋಗವನ್ನ ಕೊಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಹಾಗೆ ಇದರ ರಹಸ್ಯ ಏನು? ಆದ್ಮೇಲೆ ವರ್ತಮಾನ ಸಮಯದಲ್ಲಿ ನಾವೆಲ್ಲ ಏನಾಗಿದ್ದೀವಿ ದುಃಖಿಗಳು. ಆಮೇಲೆ ಬಾಬನ್ ಮಗು ಆಗ್ಬಿಟ್ಟು ಏನಾಗಿದ್ದೀರಾ? ಈಶ್ವರ ವಿಶ್ವವಿದ್ಯಾಲಯ ಬಂದಿರ್ತಾನೆ, ನೀವು ಶಿಕ್ಷಣವನ್ನ ಪಡ್ಕೊಂಡಲ್ವಾ, ಇವಾಗ ಯಾವ ಲೆವೆಲ್ ಅಲ್ಲಿ ಇದ್ದೀರಿ? ಯಾವ ಪೋಸ್ಟ್ ಅಲ್ಲಿ ಇದ್ದೀರಾ?
ನಾನು ಆತ್ಮನ ಫಸ್ಟ್. ಆತ್ಮ ಹೇಳುವಂಥದ್ದು ಸ್ಮೃತಿ ಅಲ್ವಾ? ಪೋಸ್ಟ್ ಯಾವುದು? ನೋಡಿ, ಎಲ್ಲರೂ ಮಹಿಳೆ ಮತ್ತು ಪುರುಷ ಇರ್ತಾರೆ. ಅದು ಕೆಲವರು ಇಂಜಿನಿಯರು, ಕೆಲವರು ಡಾಕ್ಟ್ರು, ಕೆಲವರು ಕಾರ್ಪೆಂಟ್ರು, ಕೆಲವರು ಡ್ರೈವರ್, ಹಿಂಗೆ ಬೇರೆ ಬೇರೆ ಪೋಸ್ಟ್ ಇರ್ತದಲ್ಲ ಜಾಬಿನ ಅನುಸಾರದಲ್ಲಿ. ಹಾಗೆ ಇಲ್ಲಿ ನಮಗೆ ಯಾವ ಪೋಸ್ಟ್ ಕೊಟ್ಟಿದ್ದಾರೆ ಬಾಬಾ? ಯಾವ ಕೊಟ್ಟಿದ್ದಾರೆ? ಸಂಗಮ ಯುಗದಲ್ಲಿ ಬ್ರಾಹ್ಮಣರು. ಯಾವ ಪೋಸ್ಟು? ಫಸ್ಟ್. ಈಗ ನಾವು ಬ್ರಾಹ್ಮಣರಾಗಿದ್ರೆ ಮೊದ್ಲು ಏನಾಗಿದ್ವಿ? ಶೂದ್ರರು. ಸರಿ. ಲೌಕಿಕದಲ್ಲಿ ಶೂದ್ರ ಏನ್ ಮಾಡ್ತಾರೆ? ಲೌಕಿಕದಲ್ಲಿ ಶೂದ್ರರು ಅಂತ ಯಾರಿಗೆ ಹೇಳ್ತಾರೆ? ಯಾರಿಗೆ ಹೇಳ್ತಾರೆ? ಏನು? ಈಗ ಕೆಳಮಟ್ಟದ ಕೆಲಸಗಳನ್ನ ಯಾರು ಮಾಡ್ತಾರೆ ಅವ್ರಿಗೆ ಶೂದ್ರರು. ಅಂದ್ರೆ ಗಟರ್ ಕ್ಲೀನ್ ಮಾಡೋದು ಅಲ್ವಾ, ಚರ್ಮದ ಕೆಲಸ ಮಾಡೋದು, ಮೋದಿ ಕ್ಲಿಪ್ ಮಾಡಿ ಮಾಂಸಾಹಾರವನ್ನ ತಿನ್ನುವಂಥವ್ರು, ಡ್ರಿಂಕ್ಸ್ ಕುಡಿಯುವಂಥವ್ರು, ಕೆಟ್ಟ ಹವ್ಯಾಸಗಳು ಏನೇನು ಇರ್ತವೆ ಅದನ್ನೆಲ್ಲ ಯಾರು ಧಾರಣೆ ಮಾಡ್ಕೊಂಡ್ಬಿಟ್ಟು ಆ ಕಾರ್ಯವನ್ನು ಮಾಡ್ತಾ ಅದನ್ನು ಮಾಡಿದಾಗ ಶರೀರ ಏನಾಗಿರ್ತದೆ? ಮಲಿನವಾಗಿರ್ತದೆ, ವಾಸನೆ ಬರ್ತಾ ಇರ್ತದೆ. ಅವ್ರ ಹತ್ರ ಯಾರ ಹತ್ರ ಹೋಗ್ಲಿಕ್ಕೆ ಇಷ್ಟಪಡ್ತಾರ? ಇಲ್ಲ. ಅವರನ್ನ ಟಚ್ ಮಾಡ್ತಾರ? ಇಲ್ಲ. ಹಳೇ ಕಾಲದಲ್ಲಿ ಆ ರೀತಿ ಶೂದ್ರರಿಗೆ ದೇವಸ್ಥಾನಕ್ಕೂ ಕೂಡ ಪ್ರವೇಶ ಇರ್ಲಿಲ್ಲ ಹೌದು. ಅಲ್ವಾ? ಯಾಕೆ? ಅವ್ರು ಅಂತ ಕೆಲಸ ಮಾಡ್ತಾರೆ ಅಂತ. ಹಾಗೆ ಆತ್ಮೀಯರೇ, ಶಾರೀರಿಕವಾದ ಆ ಕರ್ಮವನ್ನು ಮಾಡಿದಾಗ ನೀವು ಯಾವ್ದು ಜೊತೆ ಕರ್ಮ ಮಾಡ್ತಿರೋ ಆ ಕೆಸರು, ಒಳಕು, ಮಲಿನತೆ, ದುರ್ವಾಸನೆ ಶರೀರದ ಮೇಲೆ ಬಿದ್ದಾಗ ನಿಮ್ಮ ಹತ್ರ ಜನನೂ ಬರಲ್ಲ, ಪರಮಾತ್ಮನೂ ಬರೋದಿಲ್ಲ. ಯಾಕಂತಂದ್ರೆ ನೀವು ಪ್ರಪಂಚದ ಕೊಳಕಿನ ಜೊತೆಗೆ ಜೀವನವನ್ನ ಮಾಡ್ತಾ ಇರ್ತೀರಾ. ಅದರ ಪರಿಣಾಮ ದುರ್ವಾಸನೆ, ಗಲೀಜು ಅಲ್ವಾ, ಮಲಿನತೆ. ಹೌದು ಅಲ್ವೋ? ಹೌದು. ಹಾಗೆ ಇಲ್ಲಿ ನಾ ಮೊದಲು ಏನಾಗಿದ್ವಿ? ಶೂದ್ರರು. ಸರಿ, ಶೂದ್ರರಿಂದ ನೀವು ಬ್ರಾಹ್ಮಣರಾಗ್ತೀರಾ ಅಂತ ತಿಳ್ಕೊಳ್ಳಿ ಲೌಕಿಕದಲ್ಲಿ ಶಾರೀರಿಕವಾಗಿ. ಅವಾಗ ಏನ್ ಮಾಡ್ಬೇಕಾಗ್ತದೆ? ಸ್ವಚ್ಛವಾಗಿರ್ಬೇಕಾಗತ್ತೆ. ಈಗ ನಾನು ಬ್ರಾಹ್ಮಣನಪ್ಪ ಲೌಕಿಕದಲ್ಲಿ. ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ನಾನ್ ವೆಜ್ ತಿನ್ಬಹುದಾ, ಡ್ರಿಂಕ್ಸ್ ಮಾಡ್ಬೋದಾ? ಇಲ್ಲ. ಇಲ್ಲ. ಬ್ರಾಹ್ಮಣನಾದಂಥವನು ನಾನು ಸಿಗರೇಟ್ ಸೇಬಹುದಾ? ಇಲ್ಲ. ಬ್ರಾಹ್ಮಣನಾದಂಥ ನಾನು ಬೇರೆಯವರ ಮೇಲೆ ಸಿಟ್ಟು ಮಾಡಬಹುದಾ? ಇಲ್ಲ. ಪಕ್ಕದ ಮನೆಯವ್ರ ಹತ್ರ ಕಾಲ್ ಕೇರ್ಕೊಂಡು ಜಗಳ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗತ್ತಾ? ಇಲ್ಲ. ಸರಿ. ಬ್ರಾಹ್ಮಣನಾದಂಥ ನಾನು ಫಿಲ್ಮ್ ಥಿಯೇಟ್ರಿಗೆ ಹೋಗ್ಲಿಕ್ಕೆ ಆಗತ್ತಾ ಫಿಲ್ಮ್ ನೋಡ್ಲಿಕ್ಕೆ? ಇಲ್ಲ. ಮತ್ ನಿಮ್ ಕೆಲ್ಸ ಏನು? ಪೂಜೆ ಮಾಡೋದು, ಭಗವಂತನ ಮೂಲಕ ಬೇರೆಯವರ ಕಷ್ಟಗಳನ್ನ ಯಜ್ಞಗಳ ಮೂಲಕ, ಪೂಜೆಗಳ ಮೂಲಕ, ವ್ರತಗಳ ಮೂಲಕ ಏನ್ ಮಾಡೋದು? ಅದನ್ನು ಪರಿಹಾರ ಮಾಡೋದು. ಆವಾಗ ನಿಮ್ಗೆ ಸಮಾಜದಲ್ಲಿ ಒಂದು ಗೌರವ ಅಂತ ಇರ್ತದೆ ಅಲ್ವಾ? ನೀವು ಆ ಪೋಸ್ಟ್ ಅನ್ನ ಸೆಲೆಕ್ಷನ್ ಮಾಡಿದಿರಿ, ಅದನ್ನು ಮಾಡಬೇಕು ಅಂತ ನೀವು ನಿರ್ಧಾರ ಮಾಡಿದಿರಿ ಅಂತಂದ್ಮೇಲೆ ಶೂದ್ರತನದ ಸಂಸ್ಕಾರವನ್ನ ಬಿಡಬೇಕೋ ಬೇಡವೋ? ಬಿಡಬೇಕು. ಹೌದು ತಾನೆ? ಎಲ್ಲರ ಮನೆಯಲ್ಲಿ, ಇವಾಗ ನಮ್ಮ ಮನೆಯಲ್ಲಿ ನಾನೊಬ್ಬನೇ ಬ್ರಾಹ್ಮಣ, ಉಳಿದವರೆಲ್ಲರೂ ಕೂಡ ಶುದ್ಧರು ಅಂತ ತಿಳ್ಕೊಂಡಾಗ ಅವರು ಮಾಡಿರುವಂತ ಆಹಾರವನ್ನ ನಾನು ತಿನ್ಲಿಕ್ಕೆ ಆಗತ್ತಾ? ಇಲ್ಲ. ಅವಾಗ ನಾನು ಆ ಮನೇಲಿ ಇದ್ದೂನು ಕೂಡ ನನ್ನ ಆಹಾರವನ್ನು ನಾನೇನ್ ಮಾಡ್ಬೇಕಾಗ್ತದೆ? ನಾನೇ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ನಾವು ಭಗವಂತನ ಸೇವೆಯಲ್ಲಿ ಇರುವಂತ ಕಾರಣದಿಂದ ಭಗವಂತನಿಗೆ ಯಾವ ಆಹಾರವನ್ನ ನೈವೇದ್ಯ ರೂಪದಲ್ಲಿ ಇಡ್ತಾರೋ ಅದನ್ನು ನಾವು ಸ್ವೀಕಾರ ಮಾಡಬೇಕಾಗ್ತದೆ. ಆದ್ರೆ ಭಕ್ತಿನೂ ಕೂಡ ಎಷ್ಟು ತಮೋಪ್ರಧಾನತೆ ಆಗಿದೆ ಅಂತಂದ್ರೆ, ಕೆಲವೊಂದು ದೇವಿಯರಿಗೆ, ಕೆಲವರು ದೇವತೆಗಳಿಗೆ ಏನ್ ಮಾಡ್ತಿದ್ದಾರೆ ಇವತ್ತು? ಮಾಂಸಾಹಾರದ ನೈವೇದ್ಯವನ್ನು ಇಡ್ತಾ ಇದ್ದಾರೆ ಅಲ್ವಾ? ಕೆಲವೊಂದು ಕಡೆ ಮೀನಿಂದು ಕೂಡ, ಪಶ್ಚಿಮ ಬಂಗಾಳದಲ್ಲೆಲ್ಲ ಇಡ್ತಾರಂತೆ, ಮೀನಿಂದು ಕೂಡ ನೈವೇದ್ಯ ಮಾಡ್ಬಿಟ್ಟು ಏನ್ ಮಾಡ್ತಾರಂತೆ? ದೇವಿಯರಿಗೆ, ದೇವತೆಗಳಿಗೆ ಇಡ್ತಾರೆ. ದೇವರಿಗೆ ತಿಂತಾರಂತ ನಾವು ತಿನ್ನೋದೇ ದೊಡ್ಡದು ಅಂತ ಹೇಳ್ತಾರೆ. ಆದ್ರೆ ರಾಮ, ಕೃಷ್ಣ ಇವರಿಗೆಲ್ಲರಿಗೂ ಕೂಡ ನಾನ್ ವೆಜ್ ನೈವೇದ್ಯ ಇಡ್ತಾ ಇದ್ರ?
ಇಲ್ಲ. ಅವ್ರಿಗೇನ್ ಇಡ್ತಾ ಇದ್ರು? ಶುದ್ಧ ಭೋಜನ. ಶುದ್ಧವಾಗಿ ಮಾಡಿರುವಂತ ಆಹಾರ, ಶಾಕಾಹಾರ, ಈರುಳ್ಳಿ ಬೆಳ್ಳುಳ್ಳಿ ಕೂಡ ಆಗ್ತಾ ಇರ್ಲಿಲ್ಲ ಅಲ್ವಾ? ಹೌದು. ಅದನ್ನ ನಾವು ನೋಡಿದ್ದೀವಿ. ಇದನ್ನ ಬಾಬಾ ಏನ್ ಹೇಳ್ತಾರೆ, ಶಾರೀರಿಕವಾಗಿ ಆತ್ಮಿಕವಾಗಿ ಎರಡನ್ನೂ ಕೂಡ ನೀವೇನ್ ಮಾಡ್ಬೇಕಾಗ್ತದೆ? ಧಾರಣೆ ಮಾಡಬೇಕಾಗ್ತದೆ. ಹಳೇ ವರ್ಷದಲ್ಲಿ ಹೆಚ್ಚಿನ ಜನ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಡಿಸೆಂಬರ್ 31ಕ್ಕೆ ರಾತ್ರಿ ಪೂರ್ತಿ ಪಾರ್ಟಿ ಮಾಡ್ತಾರೆ. ಯಾಕೆ ಹೇಳಿ? ಇವತ್ತು ಲಾಸ್ಟ್, ಇನ್ನು ಹೊಸ ವರ್ಷದಿಂದ ನಾನು ಕುಡಿಯೋದಿಲ್ಲ, ಇನ್ನು ಕೆಟ್ಟ ಕೆಲಸ ಮಾಡೋದಿಲ್ಲ, ಇವತ್ತು ಲಾಸ್ಟ್ ಬಿಟ್ಬಿಡ್ತೀವಿ ಅಂತ ಅಲ್ವಾ? ಮತ್ತು 1ನೇ ತಾರೀಕಿಂದ ಏನಾಗ್ತದೆ? ಮತ್ತೆ ವಾಪಸ್ ಸ್ಟಾರ್ಟ್ ಆಗತ್ತೆ. ಹಳೆಯ ದುಃಖವನ್ನೆಲ್ಲ ನಾನು ಬಿಡಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ, ದುಃಖಕ್ಕೆ, ಕಷ್ಟಕ್ಕೆ, ಸಮಸ್ಯೆಗೆ, ಪರಿಸ್ಥಿತಿಗಳಿಗೆ, ವಿಘ್ನಗಳಿಗೆ ಕಾರಣ ನಿನ್ನಲ್ಲಿ ಇರುವಂತ ಹಳೆಯ ಶರೀರಕ್ಕೆ ಸಂಬಂಧಪಟ್ಟಂತ ಸಂಸ್ಕಾರ. ಸಂಸ್ಕಾರವನ್ನು ನಾನೇನ್ ಮಾಡ್ಬೇಕು ಇವಾಗ? ಬಿಡಬೇಕು. ಸಂಪೂರ್ಣವಾಗಿ ಮಾನಸಿಕವಾಗಿ ಅದನ್ನ ತೆಗೆದಾಕ್ಬೇಕು. ಅಂದ್ರೆ ಯಾವ ಒಂದು ದೊಡ್ಡ ವಿಕಾರಗಳು ನನ್ನಲ್ಲಿ ಇರುವಂತ ಕಾರಣದಿಂದ ಇವತ್ತು ನಮ್ಮನ್ನ ಭಗವಂತ ಉಪಯೋಗ ಮಾಡ್ಕೊಳ್ತಾ ಇಲ್ಲ ಮತ್ತು ಸಂಪಾದನೆ ಆಗ್ತಾ ಇಲ್ಲ, ಅದನ್ನು ನಾನು ಬಿಡಬೇಕಾಗ್ತದೆ. ನೀವು ಡ್ರಿಂಕ್ಸ್ ಮಾಡ್ಬಿಟ್ಟು ಯಾರ್ದಾರ ಮನೆಗೆ ಪೂಜೆಗೆ ಹೋದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ಕರೀತಾರ, ಕರೆಯಲ್ಲ? ಕರೆಯಲ್ಲ. ಅವ್ರೊಂದು 10 ಜನರಿಗೆ ಹೇಳ್ತಾರೆ, ಅವ್ರನ್ನ ಕರಿಬೇಡ್ರಿ, ಅವ್ರು ಎಷ್ಟು ಚೆನ್ನಾಗಿ ಬೇಕಾದ್ರೂ ಪೂಜೆ ಮಾಡ್ಲಿ, ಅವ್ರು ಸರಿ ಇಲ್ಲ ಅವರು. ನೀವು ಎಷ್ಟು ಚೆನ್ನಾಗಿ ಮಂತ್ರ ಹೇಳಿ, ಏನು ಬೇಕಾದ್ರೂ ಹೇಳಿ, ಜನ ನಿಮ್ಮನ್ನು ಕರೆಯೋದಿಲ್ವಲ್ಲ? ಹೌದು. ಅಥವಾ ಪರಮಾತ್ಮ ಒಪ್ತಾನ ಅಂತ ಬ್ರಾಹ್ಮಣರನ್ನ? ಇಲ್ಲ. ಇಲ್ವಲ್ಲ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನಿರ್ವಿಘ್ನವಾಗಿ ಇರಬೇಕು ಅಂತಂದ್ರೆ ಆತ್ಮದ ಅಕೌಂಟ್ ಅಲ್ಲಿ ಎಲ್ಲಿ ಖರ್ಚಾಗತ್ತೆ, ಎಲ್ಲಿ ಮೈನಸ್ ಆಗತ್ತೆ, ಆ ಸಂಸ್ಕಾರವನ್ನು ನಾನೇನ್ ಮಾಡ್ಬೇಕಾಗ್ತದೆ? ಬಿಡಬೇಕಾಗ್ತದೆ. ಸರಿ ಆತ್ಮೀಯರೇ, ಆತ್ಮದ ಅಕೌಂಟ್ ಅಲ್ಲಿ ಖರ್ಚು ಯಾವಾಗ ಆಗ್ತದೆ? ಯಾವಾಗ್ತದೆ? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಕ್ಕೆ ವಶೀಭೂತರಾಗಿ ನೀವೇನು ಕರ್ಮ ಮಾಡಿದ್ರು ಕೂಡ ಅದೇನು ಖರ್ಚು ಮತ್ತು ರೋಗವನ್ನ ನೀವು ಆಹ್ವಾನ ಮಾಡಿದ ಹಾಗೆ ಅರ್ಥ ಅಲ್ವಾ? ಅದೇನು ನೀವು ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿಯನ್ನ ಪರಮಾತ್ಮನಿಂದ ತೆಗೆದುಕೊಂಡು ಬೇರೆಯವರಿಗೆ ಹಂಚಿದಾಗ ಅದ್ರಲ್ಲಿ ಏನಾಗ್ತದೆ? ಸಂಪಾದನೆ ಹೇಳುವಂಥದ್ದು ಆಗ್ತದೆ. ಹಾಗಿದ್ರೆ ಆತ್ಮೀಯರೇ, ಇಲ್ಲಿ ನಿರ್ವಿಘ್ನತೆ ಅಂತಂದ್ರೆ ಏನು? ನಿರ್ವಿಘ್ನ ಅಂತಂದ್ರೆ ಏನು? ವಿಘ್ನಗಳು ಯಾಕೆ ಬರ್ತವೆ? ಟೆಸ್ಟ್. ಟೆಸ್ಟ್ ಅಂದ್ರೆ ಪರೀಕ್ಷೆ. ಪರೀಕ್ಷೆ. ಹಾ, ರಾಜ ಮಕ್ಕಳು ಇಂಗ್ಲಿಷ್ ಚೆನ್ನಾಗಿ ಕಲ್ತು ಬಿಟ್ಟಿದ್ದಾರೆ ಅಲ್ವಾ? ಸ್ಕೂಲಿಗೆ ಹೋಗಿದ್ರು ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಾರೆ. ನೀವ್ ಹೇಳೋದನ್ನ ನಾವ್ ಹೇಳಿದ್ದನ್ನೇ ನೀವ್ ಹೇಳ್ತಾ ಇರೋದಾ? ನಿರ್ವಿಘ್ನ ಅಂತಂದೇನು? ಜೀವನದಲ್ಲಿ ನಡೀತಾ ಇರ್ಬೇಕಾದ್ರೆ ವಿಘ್ನಗಳು ಬರ್ತಾವೋ ಬರಲ್ವೋ? ಬರ್ತಾವೆ. ಆದ ವಿಘ್ನಗಳು ಬಂದಾಗ ಆ ವಿಘ್ನಗಳಿಗೆ ಸರಿಯಾಗಿ ನಮ್ಮಲ್ಲಿ ಪರಿಹಾರ ಇದ್ರೆ ಅವಾಗೇನಾಗೋದಿಲ್ಲ, ನಮ್ಗೆ ತೊಂದರೆ ಆಗೋದಿಲ್ಲ. ನೀವು ಡ್ರೈವಿಂಗ್ ಮಾಡ್ತಾ ಇರ್ತೀರಾ, ಹಸು ಅಡ್ಡ ಬರುತ್ತೋ ಬರಲ್ವೋ? ಬರುತ್ತೆ. ನಾಯಿ ಅಡ್ಡ ಬರುತ್ತೋ ಬರಲ್ವೋ? ಬರ್ತದೆ. ರೋಡದಲ್ಲಿ ಹೊಂಡಗಳು ಇರ್ತಾವೋ ಇಲ್ವೋ? ಇರ್ತವೆ. ಅವಾಗ ಏನ್ ಮಾಡ್ಬೇಕು? ಬ್ರೇಕ್ ಹಾಕ್ಬೇಕು. ಬ್ರೇಕ್ ಹಾಕ್ಬೇಕು. ಬ್ರೇಕ್ ಸರಿ ಇರ್ಬೇಕಲ್ಲ? ಮಾಡ್ಬೇಕು. ಯಾವ ಪ್ರಮಾಣದಲ್ಲಿ ಯಾವಾಗ ಎಷ್ಟು ಬೇಕಾಗ್ಬೇಕು ಅಂತ ಗೊತ್ತಿರ್ಬೇಕಲ್ಲ? ಹೌದು. ಹಿಂದ್ಗಡೆಯಿಂದ ವೆಹಿಕಲ್ ಬರ್ತಾ ಇರ್ತಾರೆ, ತಕ್ಷಣ ಬೇಕಾಗ್ಬಿಟ್ಟು ಏನಾಗ್ಬಿಡ್ತದೆ? ಅಷ್ಟೇ. ಮುಂದುಗಡೆಯವ್ರಿಗೆ ನೀವು ಗುದ್ದೋದಿಲ್ಲ, ಹಿಂದ್ಗಡೆ ಬಂದು ನಿಮ್ಗೆ ಗುದ್ದುತ್ತಾರೆ. ಅವಾಗ ಏನಾಗ್ತದೆ? ನಿಮ್ ಗಾಡಿ ಡ್ಯಾಮೇಜ್ ಆಗ್ತದೆ ಅಲ್ವಾ? ಯಾವ ಸಮಯದಲ್ಲಿ ಬ್ರೇಕ್ ಹಾಕ್ಬೇಕು ಅಂತ ನಮ್ಗೇನಾಗಿರ್ಬೇಕು? ಗೊತ್ತಿರ್ಬೇಕು. ಹಾಗಂತ ಅವ್ರು ಬರ್ಲೇಬಾರ್ದು ಅಂತ ನಾವ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದೆ ಆತ್ಮೀಯ, ವಿಘ್ನಗಳು ಅಂತಂದ್ರೆ ಏನು ಅಂತಂದ್ರೆ, ನಮ್ಮ ಲೌಕಿಕ ಜೀವನದಲ್ಲಿ ನೋಡಿ ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಬಂದ್ಬಿಡ್ತಾವೆ, ನಿರೀಕ್ಷಣೆ ಮಾಡಿರೋದಿಲ್ಲ ಅಲ್ವಾ? ಅನಾರೋಗ್ಯ ಇರಬಹುದು, ಮಕ್ಕಳ ಫೀಸ್ ಇರಬಹುದು, ಯಾರೋ ನೆಂಟರಿಷ್ಟರ ಮನೆಯಲ್ಲಿ ಮದ್ವೆಗಳಿರ್ಬೋದು, ಅಥವಾ ಯಾವುದೋ ಕಾರಣದಿಂದ ಬಿಲ್ಡಿಂಗ್ ಬಿದ್ದೋಗ್ಬೋದು, ಅಥವಾ ಯಾವುದೋ ಕಾರಣದಿಂದ ನಿಮ್ಮ ಹತ್ರ ಇರುವಂತ 50,000 ರೂಪಾಯಿ ಮೊಬೈಲು ಕೂಡ ಕಳೆದೋಗ್ಬಿಡ್ಬೋದು, ವೆಹಿಕಲ್ ಹಾಳಾಗ್ಬಹುದು. ಏನೇನೋ ಕಾರಣದಿಂದ ಏನಾಗ್ತದೆ, ಮಧ್ಯದಲ್ಲಿ ನಮ್ಗೆ ಏನಾಗ್ತದೆ? ಅನಿರೀಕ್ಷಿತವಾದ ಖರ್ಚುಗಳು ನಮ್ಗೆ ಜೀವನದಲ್ಲಿ ಬರ್ತವೆ. ಸರಿ, ಖರ್ಚು ಬಂತು, ಅದನ್ನ ಹೊರಗಡೆ ಬರಬೇಕು ಅಂತ ಏನ್ ಮಾಡ್ಬೇಕು?
ಸಂಪಾದನೆ ಮಾಡೋದು. ಸಂಪಾದನೆ ಮಾಡಿರುವಂತ ನಿಮ್ಮಲ್ಲಿ ಉಳಿತಾಯ ಇರ್ಬೇಕು. ಏನಿರ್ಬೇಕು? ಉಳಿತಾಯ. ಸಂಪಾದನೆ ಮಾಡಿಬಿಟ್ಟು ಉಳಿತಾಯ ಇರಬೇಕು ನಿಮ್ಮ ಹತ್ರ. ಅವಾಗಿದ್ರೆ ಆ ಖರ್ಚುಗಳು ಬಂದಾಗ ನೀವೇ ಸಂಪಾದನೆ ಮಾಡ್ಬಿಟ್ಟು ಏನು ಉಳಿತಾಯ ಮಾಡಿದಿರೋ ಅದನ್ನು ಪೇಮೆಂಟ್ ಮಾಡಿಬಿಟ್ರೆ ಏನಾಗ್ತದೆ? ಸಮಸ್ಯೆ ಪರಿಹಾರ ಆಗ್ತದೆ. ಆಲ್ರೆಡಿ ನೀವು ಸಾಲದಲ್ಲಿದ್ದೀರಾ, ಇನ್ನೂ ಜನರಿಗೆ ಹಣ ಕೊಡಬೇಕಾಗಿದೆ, ಮತ್ತೊಂದು ಎಕ್ಸ್ಟ್ರಾ ಖರ್ಚು ಬಂತು ಅನ್ನೋದು ಏನಾಗ್ತದೆ ನಿಮ್ಗೆ? ಸಾಲ. ರಾತ್ರಿ ಪೂರ್ತಿ ನಿದ್ದೆ ಬರೋದಿಲ್ಲ, ಚಿಂತೆಗಳ ಆರಂಭ ಆಗ್ತವೆ. ಅದರ ಪ್ರಭಾವ ಶರೀರದ ಆರೋಗ್ಯದ ಮೇಲೆ ಆಗ್ತದೆ, ಆತ್ಮದ ಆರೋಗ್ಯದ ಮೇಲೆ ಆಗ್ತದೆ, ಅಮೃತ ವೇಳೆ ಯೋಗದಲ್ಲಿ ಆಗ್ತದೆ, ಈಶ್ವರಿ ಸೇವೆಯಲ್ಲಿ ಆಗ್ತದೆ. ಚಿಡ್ಚಿಡಪನ್ ನಾವು ನಿರೀಕ್ಷೆ ಮಾಡೋದೊಂದು, ಆಗ್ತಾ ಇರೋದು ಇನ್ನೊಂದು. ಅಂದ್ರೆ ಆ ವಿಘ್ನಗಳನ್ನ ಜಯಿಸುವಂತಹ ಶಕ್ತಿ ನನ್ನ ಜಮಾದ ಖಾತೆಯಲ್ಲಿ ಇಲ್ಲ. ಇಲ್ಲಿ ಮಕ್ಕಳ ಒಂದು ಜೀವನವನ್ನ, ಆ ಸ್ಥಿತಿಗತಿಗಳನ್ನ ನೋಡಿದಾಗ ಬಾಬಾ ನೋಡಿದ ಏನಂತಂದ್ರೆ, ಮೊದಲನೇದಾಗಿ ಮಕ್ಕಳು ಇನ್ನು ರಾವಣನ ಸಂಸ್ಕಾರವನ್ನ, ಶುದ್ಧತನವನ್ನ ಇಟ್ಕೊಂಡಿದ್ದಾರೆ, ಸ್ಥೂಲವಾಗಿ ಮತ್ತು ಸೂಕ್ಷ್ಮವಾಗಿ ಅಲ್ವಾ. ಇನ್ನೂ ಕೂಡ ಪಾರ್ಟಿ ಮಾಡಬೇಕು, ಬಾಬಾನಲ್ಲಿ ಪಾರ್ಟಿ ಮಾಡಬೇಕು, ಮನೋರಂಜನೆ ಬೇಕು, ಊರು ಸುತ್ತಬೇಕು, ಪಾನಿಪುರಿ ಮಾಡ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ಬೇಕು? ತಿನ್ಬೇಕು. ಎಲ್ಲಿಗೆ ಹೋಗ್ಬಿಟ್ಟು ಟೂರಿಗೆ ಹೋಗಿ ಎಲ್ಲ ಈಶ್ವರಿ ಪರಿವಾರದವನ್ನ ಕರ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ಬೇಕಲ್ಲಿ? ಪಾರ್ಟಿ ಮಾಡ್ಬೇಕು. ಎಲ್ಲಿ? ಪಾರ್ಕ್ ಅಲ್ಲಿ ಅಲ್ವಾ. ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಿಮ್ಮ ಸಹೋದರ ಆತ್ಮಗಳು ಕಾಯಿಲೆ ಬಂದ್ಬಿಟ್ಟು ಬೊಬ್ಬೆ ಹೊಡಿತಾ ಇದ್ದಾರೆ, ನೀವ್ ಹೋಗ್ಬಿಟ್ಟು ಪಾರ್ಟಿ ಮಾಡೋದು ಸರಿನಾ? ಮನೋರಂಜನೆ ಮಾಡೋದು ಸರಿನಾ? ದೇವಸ್ಥಾನ ನೋಡ್ಲಿಕ್ಕಂತ ಊರ್ ಸುತ್ತೋದು ಸರಿನಾ? ನಿಮ್ಮನ್ನೇ ಅರ್ಥ ಮಾಡ್ಕೊಳ್ಳಿ ಆದ್ಮೇಲೆ ನಾವೇನ್ ಮಾಡ್ತಿದೀವಿ ಅಂತ. ಪ್ರಪಂಚದ ಜನ ಆತ್ಮದ ಆಹಾರ, ಇವಾಗ ನೀವು ಒಬ್ಬ ಡಾಕ್ಟರ್ ಅಂತ ತಿಳ್ಕೊಳ್ಳಿ, ಸರಿನಾ? ನಿಮ್ಮ ಎದುರುಗಡೆ ಪೇಷಂಟ್ಗಳಿದ್ದಾರೆ, ಅಳ್ತಾ ಇದ್ದಾರೆ ಕಾಯಿಲೆಯಿಂದ, ನೋವಿಂದ. ಓಕೆ, ನೀವು ಮನೇಲಿ ಕೂತ್ಕೊಂಡು ಚೆನ್ನಾಗಿ ಚಿಕನ್ ಫ್ರೈ ಮಾಡ್ಬಿಟ್ಟು ತಿನ್ನೋದು ಹೆಂಗಿರ್ತದೆ? ಜನ ಆಶೀರ್ವಾದ ಕೊಡ್ತಾರೋ ಶಾಪ ಕೊಡ್ತಾರೋ? ಅಲ್ವಾ. 10 ಗಂಟೆಗೆ ಬರ್ತಾ ಹೇಳೋದು ಒಂದೇ ಇಲ್ಲ ಈ ಡಾಕ್ಟ್ರು ಅಲ್ವಾ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾ ಅಂತಂದ್ರೆ, ನಾವು ಹಳೆಯ ಇಂದ್ರಿಯ ಸುಖವನ್ನ, ಹೆಸರು ಕೀರ್ತಿಯನ್ನ, ಅಭಿಮಾನವನ್ನ, ಶುದ್ಧತನದ ಸಂಸ್ಕಾರವನ್ನ ಇನ್ನು ಟಾಟಾ ಬಾಯ್ ಬಾಯ್ ಮಾಡಿಲ್ಲವಂತ. ಇನ್ನು ಶರೀರಕ್ಕೆ ಸಂಬಂಧಪಟ್ಟದ ಇಂದ್ರಿಯ ಸುಖ, ವಸ್ತು, ವ್ಯಕ್ತಿ, ವಿಷಯ, ಸಂಬಂಧ, ನನ್ನ ಕುಟುಂಬ, ನನ್ನ ಸಂಸಾರ, ನನ್ನ ಮಕ್ಕಳು, ನನ್ನ ಸೆಂಟ್ರು, ನನ್ನ ಝೋನು, ಇದಲ್ಲೇ ನಾವೇನಾಗ್ಬಿಟ್ಟಿದೀವಿ? ಅದಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ. ಲೋಭದಲ್ಲಿ, ಮೋಹದಲ್ಲಿ ಸಿಕ್ಕಾಕೊಂಡ್ಬಿದ್ಬಿಟ್ಟಿದೀವಿ. ಅದಕ್ಕಾಗಿ ಪುನಃ 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 ವಿಘ್ನಗಳು ಏನಾಗ್ತಾ ಇದಾವೆ, ನಿಮ್ಗೆ ಬರ್ತಾ ಇದ್ದಾವೆ. ಅದಕ್ಕೆ ಈಶ್ವರಿ ಜೀವನದಲ್ಲಿ ನಿಮ್ಗೆ ಏನಾಗ್ತಾ ಇಲ್ಲ, ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಏನು ವ್ಯರ್ಥ ಖರ್ಚುಗಳು ಆಗ್ತಾ ಇದ್ದಾವೆ, ಅದರಿಂದ ಆತ್ಮಿಕ ಮತ್ತು ಶಾರೀರಿಕ ಆರೋಗ್ಯ ಹಾಳಾಗ್ತಾ ಇದೆ. ಅದನ್ನ, ಆ ಒಂದು ಕರ್ಮವನ್ನ, ಕೆಲಸವನ್ನ ತಕ್ಷಣದಲ್ಲಿ ನೀವೇನ್ ಮಾಡ್ಬೇಕಾಗ್ತದನ್ನ ಸಂಪೂರ್ಣವಾಗಿ ಬಿಡಲೇಬೇಕು. ಓಕೆ, ಆಮೇಲೆ ಏನ್ ಮಾಡ್ಬೇಕು ಇವಾಗ? ಸರಿ, ಅದನ್ನು ಬಿಟ್ಟಿದ್ದೇನೆ, ಮುಂದೇನ್ ಮಾಡ್ಬೇಕು? ಸಂಪೂರ್ಣವಾಗಿ ಶುದ್ಧತನವನ್ನ ತ್ಯಾಗ ಮಾಡಿ ಬ್ರಾಹ್ಮಣತನದ ಕಡೆಗೆ, ವಿಶ್ವ ಪರಿವರ್ತನೆ ಕಡೆಗೆ ನೀವೇನ್ ಮಾಡ್ಬೇಕಾಗ್ತದೆ? ಗಮನವನ್ನ ಕೊಡಬೇಕು. ಇಲ್ಲಿ ಭಗವಂತ ಹೇಳ್ತಾರೆ, ಮಕ್ಕಳೇ ಇಲ್ಲಿವರೆಗೆ ಬಂದಿರುವಂತ ಖರ್ಚು ತುಂಬಾ ಕಡಿಮೆ, ಇನ್ನು ಮೇಲೆ ನಿಮ್ಗೆ ದೊಡ್ಡ ದೊಡ್ಡ ಖರ್ಚುಗಳು ಏನಾಗ್ತವೆ ಅಲ್ವಾ. ಮದ್ವೆ ಆದ್ಮೇಲೆ, ಮಕ್ಕಳು ದೊಡ್ಡವರಾದ್ಮೇಲೆ ಏನಾಗ್ತದೆ? ಮದ್ವೆ ಮಾಡ್ಬೇಕು. ಮದುವೆ ಮಾಡ್ಬೇಕಂದ್ರೆ ಕೋಟಿ ಗಟ್ಲೆ ಬೇಕಲ್ಲ ಬೆಂಗಳೂರಿನಲ್ಲಿ. ಮಕ್ಕಳಿಗೆ ಮೆಡಿಕಲ್ ಮಾಡಿಸ್ಬೇಕಂದ್ರೆ ಕೋಟಿ ಗಟ್ಲೆ ಬೇಕಲ್ವಾ. ಮೊದ್ಲು ಸ್ಕೂಲಿಗೆ ಹೋಗ್ಬೇಕಾದ್ರೆ ಲಕ್ಷ ಗಟ್ಲೆ ಕೊಟ್ಟರೆ ಸಾಕಿತ್ತು. ಇವಾಗ ಏನಾಯ್ತು? ಕೋಟಿ ಬೇಕು ಅಂತಂದ್ರೆ ಮೊದ್ಲಿನ ಸಂಪಾದನೆ ಇಲ್ಲ, ಮೊದ್ಲಿನ ಸಾಲ ಇದೆ, ಅದನ್ನು ತೀರಿಸ್ತಾ ಇವಾಗ ಇದನ್ನು ಮೇಂಟೈನ್ ಮಾಡ್ಬೇಕು ಅಂದ್ರೆ ಕೆಲಸ ಚೇಂಜ್ ಮಾಡ್ಬೇಕಲ್ವಾ ಇವಾಗ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಸಮಯದ ಅನುಸಾರ ಈಶ್ವರಿ ಸೇವೆ ಮಾಡುವಂತ ಸ್ಟೈಲ್ ಅನ್ನು ಕೂಡ ನೀವು ಚೇಂಜ್ ಮಾಡಬೇಕಾಗ್ತದೆ. ಅಂದ್ರೆ ಸಂಪೂರ್ಣವಾಗಿ ನೀವು ನಿರ್ವಿಘ್ನವಾಗಿರಬೇಕು, ನಿಮ್ಮ ಸೇವಾ ಕೇಂದ್ರ ನಿರ್ವಿಘ್ನವಾಗಿರಬೇಕು, ಸೇವಾ ಸ್ಥಳವಾದಂತ ಶರೀರನೂ ನಿರ್ವಿಘ್ನವಾಗಿರಬೇಕು, ಹಣಕಾಸಿನ ಸಮಸ್ಯೆನೂ ಬರಬಾರ್ದು, ಜೊತೆಯಲ್ಲಿರುವಂತ ಯಾವುದೇ ನಿಮ್ಮ ಸಹಯೋಗಿ ಸಾಥಿಗಳು, ಸೇವಾ ಯೋಗ್ಯರು, ಬ್ರಾಹ್ಮಣ ಪರಿವಾರದವರು
ನಿಮ್ಗೆ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಅಂತಂದ್ರೆ ಅವರಿಗೆಲ್ಲರಿಗೂ ಕೂಡ ಏನ್ ಮಾಡ್ಬೇಕು? ಈಶ್ವರಿಯ ಶಕ್ತಿಯನ್ನ ನಾವು ಕೊಡಬೇಕಾಗ್ತದೆ, ಅಥವಾ ಅಷ್ಟು ಕೊಡಲಿಕ್ಕೆ ನಮ್ಮ ಹತ್ರ ಅಷ್ಟು ಸಂಪಾದನೆ ಬೇಕು. ಇರಬೇಕಾಗ್ತದೆ. ಅದಕ್ಕಾಗಿ ದಯಾಹೃದಯಗಳಾಗಿ. ಯಾರ ಮೇಲೆ ದಯೆ? ಆತ್ಮಗಳು ನಿಮ್ಮ ಶರೀರದ ಸ್ವಯಂ ಮೇಲೆ ದಯಾನ? ಎಲ್ಲಾರ ಮೇಲೆ ನಿಮ್ಮ ಮಕ್ಕಳ ಮೇಲೆ ದಯನ? ವಿಶ್ವದ ಪ್ರೀತಿ. ವಿಶ್ವದ ಸರ್ವ ಆತ್ಮ ಮತ್ತು ಸರ್ವ ಜಡ ವಸ್ತುಗಳ ಮೇಲೆ ಏನ್ ಮಾಡ್ಬೇಕು? ದಯೆ. ದಯೆ. ಹಾಗಿದ್ರೆ ದಯೆ ಅಂತಂದ್ರೆ ಏನು? ಆತ್ಮೀಯರಲ್ಲಿ ದಯಾಹೃದಯ ಅಂತಂದ್ರೆ ಏನು? ಕರುಣೆ ತೋರ್ಸೋದು. ಆ ಕರುಣೆ ತೋರ್ಸೋದು. ಏನೇನು? ಕರುಣೆ ತೋರ್ಸೋದು. ಸರಿಯಾಗಿ ಕೇಳ್ತಾ ಇಲ್ಲ ಅಕ್ಕ ನೀವು ಮಾತಾಡೋದು. ಕರುಣೆ 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 ಹೇಳ್ತಾ ತೋರಿಸೋದು, ಕರುಣೆ ತೋರಿಸೋದು. ಸರಿ. ದಯಾಹೃದಯ ಅಂತಂದ್ರೆ ಏನು? ಆದ್ಮೇಲೆ ನೀವು ಲೌಕಿಕ ಪ್ರಪಂಚ ನಡ್ಕೊಂಡು ಹೋಗ್ತಾ ಇರ್ತೀರ, ಅಥವಾ ವೆಹಿಕಲ್ ಅಲ್ಲಿ ಹೋಗ್ತಾ ಇರ್ತೀರಿ, ಸರಿನಾ? ಅವಾಗ ಯಾವ್ದೋ ಒಂದು ತಾಯಿ ಒಂದ್ ಸಣ್ಣ ಮಗುನ್ ತಗೊಂಡು ಬರ್ತದೆ. ಅಮ್ಮ 3 ದಿನದ ಊಟ ಮಾಡಿಲ್ಲ ಅಂತ ಹೇಳ್ತದೆ ಅಲ್ವಾ? ಅದನ್ನ ನೋಡಿದಾಗ ನಿಮ್ಗೆ ಅವ್ರ ಮೇಲೆ ದಯ ಬರುತ್ತೋ ಬರಲ್ವೋ? ಬರುತ್ತೆ. ಅವಾಗ ನಿಮ್ಗೆ ಏನ್ ಅನ್ಸತ್ತೆ? ಕೊಡಬೇಕು ಏನಾದ್ರು. ಕೊಡ್ಬೇಕು ಅನ್ಸುತ್ತೆ. ನಿಮ್ಮ ಹತ್ರ ಆಹಾರ ಇರ್ಬೋದು, ಹೌದು. ಹಣ್ಣು ಇರ್ಬೋದು, ಧನ ಇರ್ಬೋದು, ಅಂದ್ರೆ ನಿಮ್ಮ ಹತ್ರ ಏನು ಸಂಪಾದನೆ ಇದೆ, ಉಳಿತಾಯ ಇದೆ, ಅದನ್ನ ಅವರಿಗೆ ಕೊಟ್ಟು ಅವ್ರ ಸಮಸ್ಯೆಯನ್ನ ಏನ್ ಮಾಡ್ಬೇಕು? ದೂರ ಮಾಡ್ಬೇಕು ಅಂತ ನಿಮ್ಗೆ ಅನ್ಸತ್ತಲ್ವಾ? ಹೌದು. ಸರಿ. ಇವತ್ತು ನೀವು ಅವರಿಗೆ ದಯೆ ಬಂದ್ಬಿಟ್ಟು 50 ರೂಪಾಯಿ ಕೊಟ್ಟಿದ್ದೀರಿ ಅಂತ ತಿಳ್ಕೊಳ್ಳಿ. ಆಕ್ಚುಲಿ ಬಾಬಾ ಏನ್ ಹೇಳ್ತಾರೆ? ಯಾರಿಗೂ ಧನದ ದಾನ ಮಾಡಬೇಡಿ ಅಂತ ಹೇಳ್ತಾರೆ. ಆದ್ರೆ ಉದಾಹರಣೆ ರೂಪದಲ್ಲಿ ನಿಮ್ಗೆ ಹೇಳಿದಾಗ, ಈಗ ನಿಮಗೆ ಧನವನ್ನ ನೀವು ಅವ್ರಿಗೆ ಕೊಟ್ಟಿದ್ದೀರಿ ಅಂತ ತಿಳ್ಕೊಳ್ಳಿ. ಯಾರಿಗೆ? ಯಾರಿಗೆ? ಅವನ ತಾಯಿಗೆ, ಬಡವರಿಗೆ ಕೊಟ್ಟಿದ್ದೀರಿ. ಸರಿ. ಅವರು 1 ವಾರ ಆದ್ಮೇಲೆ ವಾಪಸ್ ಕೊಡ್ಬೇಕಾ ನಿಮ್ಗೆ? ಇಲ್ಲ. ಇಲ್ಲ. ಅದಕ್ಕೆ ಇಂಟ್ರೆಸ್ಟ್ ಕೊಡ್ಬೇಕಾ? ಇಲ್ಲ. ಇಲ್ಲ. ಅಥವಾ ಬಂದ್ಬಿಟ್ಟು ಕೇಳ್ತೀರಾ ನೀವು ವಾಪಸ್ ಕೊಡ್ಲಿಲ್ಲ ಅಂತ? ಇಲ್ಲ. ಅಥವಾ ಕೊಟ್ಟ ಆದ್ಮೇಲೆ ಮನೆಗೆ ಹೋಗ್ಬಿಟ್ಟು ನೆನಪು ಮಾಡ್ತೀರಾ? ಇಲ್ಲ. ಇಲ್ಲ. ಅದ ನೀವ್ ಯಾಕೆ ಕೊಟ್ಟಿದ್ದೀರಿ ಅದನ್ನ? ಯಾರು ಊಟ ಮಾಡಿದ್ರು. ಮತ್ತು ವಾಪಸ್ ತೆಗೆದುಕೊಳ್ಳುವಂತ ಉದ್ದೇಶದಿಂದ ನೀವು ಕೊಟ್ಟಿಲ್ಲ, ಹೌದು. ದಾನದ ರೂಪದಲ್ಲಿ ಕೊಟ್ಟಿದ್ದೀರಿ. ಅವ್ರ ಸಮಸ್ಯೆನ ಪರಿಹಾರ ಮಾಡ್ಲಿಕ್ಕೆ ಅಂತ ಕೊಟ್ಟಿದ್ದೀರಿ, ಹೌದಾ? ಹಾಗೆ ಬಾಬಾ ದಯಾಹೃದಯಗಳಾಗಿ ನೀವು ಕೊಡೋದಷ್ಟೇ ಕೆಲಸ ಮಾಡ್ಬೇಕೆ ಹೊರತು ನಾನು ಕೊಟ್ಟಿದ್ದೆ, ಅವರು ನೆನಪು ಮಾಡಿಲ್ಲ, ಆವಾಗ ಅಷ್ಟಿಲ್ಲ ನಾನು ಅವರಿಗೆ ಮೇಲೆ ಕೆತ್ತಿದ್ದೆ, ಈಗ ಅವ್ರೇನ್ ಮಾಡ್ತಾ ಇಲ್ಲ, ನನಗೆ ಫೋನೇ ಮಾಡ್ತಾ ಇಲ್ಲ ಅಂತ ಅವರಿಂದ ರಿಟರ್ನ್ ಆಗಿ ಯಾವುದೇ ರೀತಿ ನಿರೀಕ್ಷೆಯನ್ನ ನೀವು ಮಾಡ್ಬಾರ್ದು. ಇಟ್ಕೊಳ್ಬಾರ್ದು. ಅವ್ರ ಕಷ್ಟಕ್ಕೆ ನಾನು ಸಹಯೋಗ ಮಾಡಿದೆ, ಇವಾಗ ಅವ್ರು ನನಗೆ ಸಹಯೋಗ ಕೊಡ್ತಾ ಇಲ್ಲ. ಅವಾಗ ಅವ್ರು ಬಡವರಾಗಿದ್ದು ನಾನು ಸಹಯೋಗ ಕೊಟ್ಟೆ, ಇವಾಗ ಅವ್ರು ಶ್ರೀಮಂತರಾಗಿದ್ದಾರೆ, ಅವ್ರು ನನಗೆ ಕೊಡ್ತಾ ಇಲ್ಲ. ಆ ಸಂಕಲ್ಪನೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಬರಬಾರದು. ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ದಯಾಹೃದಯಿ ಯಾವ್ದಲ್ಲಿ? ಯಾವ್ದಲ್ಲಿ? ಕೊಡೋದು. ಭಗವಂತನ ಶಕ್ತಿ, ಏನು ಕೊಡಬೇಕು? ಪರಮಾತ್ಮನ ಶಕ್ತಿ. ಪರಮಾತ್ಮನ ಶಕ್ತಿಗಳನ್ನ ಕೊಡು. ಬಾಬಾ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ದಯಾಹೃದಯಾಗಿ ಅವರಿಗೆ ಬಟ್ಟೆ, ಹಣ, ಊಟ, ತಿಂಡಿ, ಹಣ್ಣು, ಗೋಬಿ ಮಂಚೂರಿ ಕೊಡೋದು ಅಲ್ಲ. ಮತ್ತೆ ಸಪ್ತಗುಣ ಪರಮಾತ್ಮನ ದಯಾಹೃದಯಾಗಿ ಅವರಿಗೆ ಜ್ಞಾನ ಕೊಡೋದು ಅಲ್ಲ. ಜ್ಞಾನವನ್ನ ಕೇಳ್ಬಿಟ್ಟು ಸಂಪಾದನೆ ಮಾಡೋ ಶಕ್ತಿನೂ ಅವ್ರ ಹತ್ರ ಇಲ್ಲ. ಓಕೆನಾ? ಅವರು ಬಾಬನ ಮಗು ಆಗ್ಲಿ ಅಂತ ನೀವು ಸಂಕಲ್ಪ ಮಾಡುವಂಗೂ ಇಲ್ಲ. ಜ್ಞಾನನೂ ಕೊಡುವಂಗಿಲ್ಲ, ಗಿಫ್ಟೂ ಕೊಡುವಂಗಿಲ್ಲ, ಬ್ರಹ್ಮಭೋಜನನೂ ಕೊಡುವಂಗಿಲ್ಲ. ಮತ್ತೇನ್ ಕೊಡ್ಬೇಕು? ನಿರಾಕಾರ ಶಕ್ತಿಗಳನ್ನ ಕೊಡ್ಬೇಕು. ರಾಮ್ದಿಲ್ ಅವ್ರ ಮೇಲೆ ದಯಾಹೃದಯಾಗಿ ಬಾಬಾ ಹೇಳ್ತಾರೆ, ಅವ್ರ ಹತ್ರ ಹಣ ಕೊಡ್ಬೇಡಿ. ಅವ್ರು ಊಟ ಬೇಕು ಅಂತ ಹೇಳ್ತಿದ್ದಾರೆ ತಾನೆ, ಡೈರೆಕ್ಟ್ ಆಗಿ ಅವ್ರಿಗೆ ಊಟನೇ ಕೊಡಬೇಕು. ನಿಮ್ಮ ಹಣ ತಗೊಂಡು ಹೋಗ್ಬಿಟ್ಟು ಅವ್ರು ಎಲ್ಲೋ ಹೋಗ್ಬಿಟ್ಟು ಹೋಟೆಲ್ ತಗೊಂಡು ತಿನ್ನೋದಲ್ಲ. ಏನ್ ಮಾಡ್ಬೇಕು? ಊಟನೇ ಕೊಡ್ಬೇಕು. ಅವ್ರು ಹಸಿ ಡೈರೆಕ್ಟ್ ಆಗಿ ಊಟ ಕೊಟ್ಟ ತಕ್ಷಣ ಅವ್ರು ಏನ್ ಮಾಡ್ಬೇಕು? ತಿಂದಾಗ ಅವರ ಹೊಟ್ಟೆ ಏನು ಹಸಿವಿದೆ, ಆ ಹಸಿವಿಡೋದು ಏನಾಗ್ಬೇಕು? ಹೊಟ್ಟೆ ನಿವಾರಣೆ ಆಗ್ಬೇಕು. 2,500 ವರ್ಷದಿಂದ ಆ ಎಲ್ಲ ಆತ್ಮಗಳು ಏನು ಹಸಿದಾದರೆ, ನೀವು ಆ ಒಂದು ಭಗವಂತನ ಆಹಾರವನ್ನ ಕೊಡಲಿಕ್ಕೆ ನಿಮಿತ್ತರಾದಾಗ, ಅವ್ರಿಗೆ ಹೋಗ್ಬಿಟ್ಟು ತಲುಪಿದಾಗ ತಕ್ಷಣದಲ್ಲಿ ಅವ್ರಿಗೆ ಏನಾಗ್ಬೇಕು? ಆ ಹಸಿವಿ ಹೋದಾಗೆ, ಬಾಯಾರಿಕೆ ಹೊರಗಡೆ ಹೋದ ಹಾಗೆ ಅವರಿಗೆ ಸ್ಪಷ್ಟ ಅನುಭವ ಆಗ್ಬೇಕು.
ಅದಕ್ಕೆ ಈಗ ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಜ್ಞಾನ ಹೇಳುವಂತ ಸಮಯ ಇವಾಗ ಮುಗೀತು. ಇಲ್ಲ. ಧನ ಸಹಾಯ ಮಾಡುವಂತ ಸಮಯ ಮುಗೀತು. ಅವರು ಮನೆ ಮನೆ ಬಾಗಿಲಿಗೆ ಹೋಗುವಂತ ಸಮಯ ಮುಗೀತು. ಪಾಂಪ್ಲೆಟ್ಸ್ ಕೊಡುವಂತ ಸಮಯ ಮುಗೀತು. ಭಾಷಣ ಮಾಡುವಂತ ಸಮಯ ಮುಗೀತು. ಪ್ರೋಗ್ರಾಮ್ ಮಾಡೋ ಸಮಯ ಮುಗೀತು. ರಕ್ಷಾಬಂಧನ ಮಾಡುವಂತ ಸಮಯ ಮುಗೀತು. ಯಾವ ಸಮಯ ಇವಾಗ? ಮನಸ್ಸ ಸೇವೆ ಮಾಡುವಂತ ಸಮಯ. ಮಾಸ್ಟರ್ ದಾತಾಮನ. ಇಷ್ಟು ಸುಂದರವಾದ ಮಾತನ್ನ ಹೇಳ್ತಾರೆ ಬಾಬಾ. ಮೊದಲನೇದು ಏನ್ ಮಾಡ್ಬೇಕಂತೆ? ಹಳೆ ಸಂಸ್ಕಾರವನ್ನು ತೆಗೆದಾಕ್ಬೇಕು ಫಸ್ಟ್. ಹಳೆ ಸಂಸ್ಕಾರ ಯಾವುದು? ಶರೀರಕ್ಕೋಸ್ಕರ ಮಾಡಬೇಕು. ಶರೀರ ರೂಪೇಣ ಬೇರೆಯವ್ರಿಗೆ ಸಹಾಯ ಮಾಡಬೇಕು. ನನ್ನ ಮಕ್ಕಳಿಗೆ ಮಾಡಬೇಕು, ನನ್ನ ಕುಟುಂಬಕ್ಕೆ ಮಾಡಬೇಕು, ನನ್ನ ಪತಿಗೆ ಮಾಡಬೇಕು. ಇದೆಲ್ಲ ಏನು? ಹಳೆ ಸಂಸ್ಕಾರ ತಾನೆ, ದೇಹಕ್ಕೆ ಸಂಬಂಧಪಟ್ಟಿದ್ದು. ಇದರಿಂದ ಏನ್ ಮಾಡ್ಬೇಕಂತೆ? ಟಾಟಾ ಬಾಯ್. ಹಾಗಂತ ಶರೀರದ ಕೆಲಸನೇ ಮಾಡಬೇಡಿ, ಕರ್ಮವನ್ನೇ ಮಾಡಬೇಡಿ ಅಂತ ಹೇಳಿಲ್ಲ ಬಾಬಾ. ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೆ ಎಷ್ಟು ಬೇಕು ಅಷ್ಟೇನ ಮಾಡಿ ಹಣ ಸಂಪಾದನೆಯನ್ನ ಮಾಡಿ. ಅದು ಎಲ್ಲಿ ಹಣ ಸಂಪಾದನೆ ಮಾಡ್ಲಿಕ್ಕೆ ಬಾಬಾ ಕಳಿಸಿದ್ರು ಕೂಡ ಅಲ್ಲಿ ಸಂಪಾದನೆ ಕಳಿಸ್ತಾ ಇಲ್ಲ ಬಾಬಾ. ಈಶ್ವರ ಸೇವೆಗೋಸ್ಕರ ಏನ್ ಮಾಡ್ತಿದ್ದಾರೆ? ಕಳಿಸ್ತಾ ಇದ್ದಾರೆ. ಅಲ್ಲಿ ಆ ಕಾರ್ಯದ ಜೊತೆಗೆ ನಿಮ್ಮ ಮನಸ್ಸಿನ ಮೂಲಕ ಈಶ್ವರ ಶಕ್ತಿ ಏನಾಗ್ತಾ ಇರಬೇಕು? ಪ್ರವಾಹ ಆಗ್ತಾ ಇರಬೇಕು. ಮೊದಲು ಶುದ್ಧವಾಗಿ ನಿಮ್ಮ ಜೊತೆಗೆ ಬೇರೆಯವರ ಕಷ್ಟಗಳನ್ನು ದೂರ ಮಾಡುವಂತ ನಿರ್ವಿಘ್ನ ಆತ್ಮರಾಗಿ ಆರ್ತಿ ಮಾಡಬೇಕು ಅಂತ ಬಿಟ್ಟು ಈ ವರ್ಷದಲ್ಲಿ ನಾನು ಸಾಧನೆ ಮಾಡಬೇಕು ದೃಢ ಸಂಕಲ್ಪವನ್ನ ಮಾಡಿ ಮತ್ತು ಅವರ ಮೇಲೆ ದಯಾಹೃದಯಗಳಾಗಿ ಮಾಸ್ಟರ್ ದಾತ ಅಂತ ಹೇಳ್ತಾರೆ ಬಾಬಾ. ಅವ್ರ ಮೇಲೆ ದಯೆ ತೋರಿಸ್ಬೇಕಂತ. ಸರಿನಾ? ಯಾವ ರೀತಿ ದಯೆ ತೋರ್ಸೋಣ? ಹಣ ಕೊಡೋಣ, ಬಟ್ಟೆ ಕೊಡೋಣ, ಊಟ ಕೊಡೋಣ, ತಿಂಡಿ ಕೊಡೋಣ. ಅಯ್ಯೋ ನಿಮ್ಗೆ ಹಿಂಗಾಗ್ಬಾರ್ದಪ್ಪ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬೇಕು. ಅವ್ರಿಗೆ ಕೆಲಸ ಕೊಡಿಸ್ಬೇಕು. ಏನ್ ಮಾಡ್ಬೇಕು? ಪರಮಾತ್ಮ ಶಕ್ತಿ ಡೈರೆಕ್ಟ್ ಆಗಿ ಅವರಿಗೆ ಏನು ಬೇಕು ಅದನ್ನ ಕೊಡಬೇಕಾಗುತ್ತೆ. ಇವತ್ತಿನ ಮನುಷ್ಯಾತ್ಮರಿಗೆ ಶರೀರಕ್ಕೆ ಬೇಕಾಗಿರೋದು ಹೆಚ್ಚಿಗೆ ಅವಶ್ಯಕತೆ ಇದೆಯೋ, ಆತ್ಮಕ್ಕೆ ಬೇಕಾಗಿರೋದು ಅವಶ್ಯಕತೆ ಇದೆಯೋ? ಆತ್ಮಕ್ಕೆ. ಎಲ್ಲಿ ಹುಡುಕಿದ್ರು ಕೂಡ ಅವರಿಗೆ ಬೇಕಾಗಿರೋದು ಸಿಗ್ತಾ ಇಲ್ಲ. ಅದರದು ನಿಮ್ಮ ಹತ್ರ ಇದೆ ಅಲ್ವಾ? ಸರಿ, ಹಾಗಿದ್ರೆ ಅವರಿಗೆ ಬೇಕಾಗಿರೋದನ್ನ ನಾವು ಕೊಡಬೇಕು, ಕೊಡಬಾರ್ದು? ಕೊಡ್ಬೇಕು. ನಾವೇ ಕೊಡ್ಬೇಕು ತಾನೇ. ನಾವು ಕೆಲವರಿಗೆ ಮಾತ್ರ ಕೊಡ್ಬೇಕು, ಎಲ್ಲರಿಗೂ ಕೊಡಬೇಕು? ಅದನ್ನ ನೀವ್ ಹೇಳ್ತಾ ಇರೋದು, ಆದ್ರೆ ಬಾಬಾ ಅದನ್ನ ಹೇಳ್ತಾ ಇಲ್ಲ. ನೀವೇನ್ ಹೇಳ್ತಿದ್ರಿ? ನಾನು ಕೊಡಬೇಕು, ನಾನು ಕೊಡಬೇಕು, ಎಲ್ಲರೂ ಕೊಡಬೇಕು ಅಂತ. ಎಲ್ಲರೂ ಕೊಡಬೇಕು ಸರಿ, ಅದನ್ನ ನಾನು ಕೊಡಬೇಕು ಅನ್ನೋದು ತಪ್ಪು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಬಾಬಾ? ಮಾಸ್ಟರ್ ದಾತ. ಮಾಸ್ಟರ್ ದಾತ ಅಂತಂದ್ರೆ ಏನು? ಬಾಬಾ ದಾತ ಆಗಿದ್ದಾರೆ, ನಾವು ಮಾಸ್ಟರ್ ದಾತ. ನೀನ್ ಕೊಡೋದಲ್ಲ, ಕೊಡೋದು ಯಾರೋ ನಿಮ್ಮಪ್ಪ. ನೀನ್ ಯಾರು? ಸಾಧನ. ಹಂಗಂದ್ರೆ ಮಾಸ್ಟರ್ ದಾತ ಅಂತಂದ್ರೆ ಏನಾಗಿದ್ರೆ? ಸಹಯೋಗಿಗಳಾಗಿ. ಯಾವ ರೀತಿ? ಬಾಬನ ಕಾರ್ಯಕ್ಕೆ ಸಹಯೋಗಿಗಳಾಗಿ. ಯಾವ ರೀತಿ? ತನುವಿನ ಮೂಲಕನೋ, ಧನದ ಮೂಲಕನೋ? ಮನಸ್ಸಿನ ಮೂಲಕ. ಅದಕ್ಕೆ ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ. ನೀವು ನಿಮ್ಮಪ್ಪ ಇಬ್ರು ಕಾರಲ್ಲಿ ಹೋಗ್ತಾ ಇದ್ದೀರಂತೆ. ಯಾರ್ಯಾರು? ನಾನು ನಮ್ಮಪ್ಪ. ಹೋಗ್ತಾ ಇದ್ದೀರಿ. ಓಕೆ, ಟ್ರಾಫಿಕ್ ಅಲ್ಲಿ ಕಾರ್ ನಿಂತಿದೆ. ಆವಾಗ ಒಂದು ತಾಯಿ ಒಂದು ಮಗುವನ್ನ ಕರ್ಕೊಂಡ್ ಬಂದ್ಲು. 3 ದಿನದ ಊಟ ಇಲ್ಲ ಅಂತಂದ್ರು. ಅವಾಗ ನೀವೇನ್ ಮಾಡ್ತೀರಿ? ಮಾಡ್ತೀವಿ. ನೀವು ಕೊಡ್ತೀರಾ? ಇಲ್ಲಿ ಬಾಬಾ ಹೇಳಿರುವಂತ ಮುರಳಿ ಪ್ರಕಾರ ನೀವು ಕೊಡೋದೇನಿಲ್ಲ. ಅಪ್ಪ ತನ್ನತ್ತಿರುವಂತ ಹಣವನ್ನು, ಹಣ್ಣನ್ನ ಅಪ್ಪ ತೆಗೆದು ನಿಮ್ ಕೈಯಲ್ಲಿ ಕೊಡ್ತಾರೆ. ನೀವು ಕೊಡೋದಲ್ಲ. ಕೊಡೋದು ಯಾರು? ಯಾರ ಕೈಯಲ್ಲಿ? ನೀವು ಎಡಗಡೆ ಕುಂತಿದ್ದೀರಿ, ಬಲಗಡೆಗೆ ಅಪ್ಪ ಇದ್ದಾರೆ ಡ್ರೈವಿಂಗ್ ಸೀಟ್ ಅಲ್ಲಿ. ಸರಿನಾ? ಅವರು ಬಂದ್ಬಿಟ್ಟು ಎಡಗಡೆಗೆ ಪಕ್ಕದಲ್ಲಿ ಡೋರ್ ಹತ್ರ ಬಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಸರಿ, ಅವಾಗ ಅಪ್ಪ ಏನ್ ಮಾಡ್ತಾರೆ? ನಿಮ್ ಕೈಯಲ್ಲಿ ಕೊಡ್ತಾರೆ. ನೀವೇನ್ ಮಾಡ್ತೀರಿ? ಯಾರಿಗೆ? ಆವಾಗ ಸಂಪಾದನೆ ನಿಮ್ದ? ವಸ್ತು ನಿಮ್ದ? ನೀವು ಕೊಟ್ಟಂಗಾಯ್ತಾ? ಕೊಟ್ಟಿರೋದಕ್ಕೆ ನೀವು ನಿಮಿತ್ತ ಆದ್ರೂ ಕೂಡ ಆ ವಸ್ತು ನಿಮ್ದು ಅಲ್ಲ. ಹಾಗಿದ್ರೆ ಆ ಆತ್ಮದ ಮೇಲೆ ದಯೆ ಹೆಚ್ಚಿಗೆ ತಂದೆ ತೋರಿಸಿರೋದು, ನೀವು ತೋರಿಸಿರೋದು? ಹಾಗೆ ತಂದೆಯ ಪಾತ್ರ ಏನಿದೆ ಅಂತ ಇವತ್ತು ನನ್ನ ಎಲ್ಲ ಮಕ್ಕಳ ಮೇಲೆ ದಯೆ ಇದೆ ಅಂತ. ಯಾಕಂದ್ರೆ ಆಹಾರವನ್ನು ಬೇಡ್ತಾ ಇದ್ದಾರಂತೆ ಭಕ್ತಿಯ ರೂಪದಲ್ಲಿ. ಅಂತಹ ಆತ್ಮಗಳಿಗೆ ನಿಮ್ಮ ಮೂಲಕ ನಾನೇನು ಮಾಡ್ತಿದ್ದೇನೆ?
ಕೊಡ್ತಾ ಇದ್ದಾನೆ. ಆವಾಗ ನಾವು ಮನಸ್ಸನ್ನ ಬಾಬಾನಿಗೆ ಏನ್ ಕೊಡ್ಬೇಕು ಅಂದ್ರೆ, ಬಾಬಾ ಸಾಧನವನ್ನ ಕೊಟ್ಟಿದ್ದೇನೆ, ನೀನು ಏನು ಕೊಟ್ಟಿದ್ಯೋ ಅದನ್ನ ನಾನು ಅವ್ರಿಗೆ ಕೊಟ್ಟಿದ್ದೇನೆ, ಅದ್ರ ಒಳಗಡೆಗೆ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಒಂದು ಪ್ಯಾಕೆಟ್ ಕೊಟ್ಟಿದಾರ ಅವ್ರು, ಅದರಲ್ಲಿ ಬಿಸ್ಕೆಟ್ ಇದೆಯೋ, ಬ್ರೆಡ್ ಇದೆಯೋ, ಹಣ್ಣು ಇದೆಯೋ, ಏನಿದೆ ನನಗೆ ಕೊಟ್ಟಿದ್ದೆ. ನೀನು ಕೊಟ್ಟಿದ್ಯಾ, ನಾನೇನ್ ಮಾಡಿದ್ದೇನೆ, ಕೊಟ್ಟಿದ್ದೇನೆ. ಆಸ್ತಿ ಯಾರ್ದು? ಬಾಬಾ ಅವ್ರದ್ದು. ಸಂಪಾದನೆ ಯಾರ್ದು? ಬಾಬಾ ಅವ್ರದ್ದು. ವಸ್ತು ಯಾರ್ದು? ಬಾಬಾ ಅವ್ರದ್ದೆ. ಕೊಟ್ಟಿರೋದು ಯಾರಿಗೆ? ವಿಶ್ವಕ್ಕೆ. ಭಿಕ್ಷೆ ಆ ಒಂದು ಮಾತೆಗೆ ತಾಯಿ ಕಲ. ಅಲ್ವಾ? ಸರಿ. ಆವಾಗ ಅಪ್ಪ ನಿಮ್ ಕೈಲಿ ಕೊಟ್ಟಾಗ ಅದು ಒಳಗಡೆ ಏನಿದೆ ಅಂತ ನೀವು ನೋಡ್ಬೇಕು, ನೋಡಬಾರ್ದು? ನೋಡ್ಬಾರ್ದು. ಸರಿ. ಅದು ಓಪನ್ ಮಾಡ್ಬಿಟ್ಟು ಏನಿದೆ ಸ್ವಲ್ಪ ನೋಡೋಣ ಅಂತ ನೀವು ತಿನ್ಬೇಕೋ ತಿನ್ನಬಾರ್ದು? ತಿನ್ಬಾರ್ದು. ಅದಲ್ಲಿರೋದು ಸ್ವಲ್ಪ ಎತ್ತಿ ಇಟ್ಕೊಳ್ಬೇಕೋ ಬೇಡೋ ನಿಮಗೋಸ್ಕರ? ಇಲ್ಲ. ಪಕ್ಕದವ್ರಿಗೆ ಕೊಡುವಂತೆ ಬಿಟ್ಟು ಅಪ್ಪ ಹೇಳ್ತಿದ್ರೆ ತೆಗೆದು ಹಿಂದ್ಗಡೆ ಇಟ್ಟುಬಿಟ್ಟು ಮನೆಗೆ ಹಂಗೇ ತಗೊಂಡು ಹೋಗ್ಬಿಟ್ಟು ನಿಮ್ಮ ಮಕ್ಳಿಗೆ ಕೊಡ್ಬೇಕು, ಹೌದೋ ಅಲ್ವೋ? ಕೊಡ್ಬಾರ್ದು. 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 ಏನ್ ಮಾಡ್ಬೇಕು ಮತ್ತೆ? ಅವ್ರಿಗೆ ಕೊಡ್ಬಾರ್ದು. ಹೌದು ತಾನೆ? ಇದೆಲ್ಲ ಭಾಷೆ ನಿಮ್ಗೆ ಅರ್ಥ ಆಗ್ತದಲ್ಲ? ಆಗುತ್ತೆ. ಅಪ್ಪ ಕೊಟ್ಟ ತಕ್ಷಣದಲ್ಲಿ ಏನ್ ಮಾಡ್ಬೇಕು? ಯಾರಿಗೆ ಕೊಡ್ಲಿಕ್ಕೆ ಅವ್ರಿಗೆ ಏನ್ ಮಾಡ್ಬೇಕು? ಕೊಟ್ಟು ಮುಗಿಸಿ ಬಿಡ್ಬೇಕು. ನನಗಿದ್ಯೋ ಇಲ್ವೋ, ನಾನು ಉಪವಾಸ ಇದ್ದೇನಾ, ನಮ್ಮ ಮಕ್ಳೇನಿದ್ದಾರೆ, ಅದು ಯಾವುದು ವಿಷಯಗಳು ವಿಚಾರಗಳು ನಿಮ್ಮ ಮನಸ್ಸಲ್ಲಿ ಏನ್ ಮಾಡಬಾರ್ದು? ಬರಬಾರ್ದು. ಬರ್ಬಾರ್ದು. ಬಾಬಾ ಇಲ್ಲಿ ಏನ್ ಹೇಳ್ತಾರೆ, ಮೊದಲು ಮಕ್ಕಳೇ ಈಶ್ವರಿ ಶಕ್ತಿಯನ್ನ ನಾನು ಬ್ರಹ್ಮಭೋಜನದ ಮೂಲಕ, ಟೋಲಿಯ ಮೂಲಕ, ಉಡುಗೊರೆ ಮೂಲಕ, ಪಾಂಪ್ಲೆಟ್ಸ್ ಮೂಲಕ, ಜ್ಞಾನದ ಮೂಲಕ ಕೊಡು ಅಂತ ನಾನು ಹೇಳ್ತಾ ಇದ್ದೆ. ಆದ್ರೆ ಆ ಸ್ಪೀಡಲ್ಲಿ ಮಾಡಿದ್ರೆ ವಿಶ್ವದಲ್ಲಿ ಫಾಸ್ಟ್ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನು ಮೇಲೆ ನಿಮಗೇನು ಲೆಕ್ಕಾಚಾರಗಳು ಬರ್ತಾವಲ್ಲ, ಅದನ್ನು ಸರಿದೂಗಿಸ್ಲಿಕ್ಕೆ ಆ ರೀತಿ ಸೇವೆ ಮಾಡ್ತಾ ಸಾಕಾಗೋದಿಲ್ಲ. ಸಾಕಾಗತ್ತಾ? ಇಲ್ಲ. ಇಲ್ಲ. ನಾವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಈಶ್ವರಿ ಜ್ಞಾನಕ್ಕೆ ಬಂದಾಗ ಉಷಾಬೇನವ್ರ ಕ್ಲಾಸ್ ಕೇಳಬೇಕು, ಸುರೇಶ್ ಬಾಯ್ ಕ್ಲಾಸ್ ಕೇಳ್ಬೇಕು ಅಂದ್ರೆ ಏನ್ ಮಾಡ್ಬೇಕಿತ್ತು? ಏನ್ ಮಾಡ್ಬೇಕಿತ್ತು? ಮಧುಬನ ಬೇಕಿತ್ತು. ಅಲ್ಲಿ ಹೋದಾಗ್ಲೇ ಸಿಗ್ತಾ ಇತ್ತು ನಮ್ಗೆ, ಅಲ್ವಾ? ಹೌದು. ಅವಾಗ 2 ವರ್ಷಕ್ಕೆ ಒಂದ್ಸಲ ಹೋದ ನಮ್ ಕ್ಲಾಸ್ ಸಿಗೋದು ಒಂದೇ. ಅದು ಅವತ್ತು ಅಲ್ಲೇ ಇದ್ದಾರೆ. ಆದ್ರೆ ಆ ಒಂದು ಸೈನ್ಸಿನ ಸಾಧನದ ಮೂಲಕ ಎಲ್ಲಾ ಕ್ಲಾಸ್ಗಳನ್ನು ವಿಶ್ವದ ಎಲ್ಲಾ ಕಡೆಗೂ ಕೂಡ ಏನಾಗ್ತಾ ಇದೆ? ಹೋಗ್ತಾ ಹೋಗ್ತಾ ಇದೆ ತಾನೆ? ಹೆಚ್ಚಿನ ಜನರಿಗೆ ಕವರ್ ಆಗ್ತಾ ಇದೆ ತಾನೆ? ಟಿವಿ ಮೂಲಕ, ಯೂಟ್ಯೂಬ್ ಚಾನಲ್ ಮೂಲಕ, ಮೊಬೈಲ್ ಮೂಲಕ ತಲುಪ್ತಾ ಇದೆಯೋ ಇಲ್ವೋ? ಹೋಗ್ತಾ ಇದೆ. ಹಾಗೆ ಬಾಬಾ ಹೇಳ್ತಾರೆ, ವಾಯುಮಂಡಲದ ಮೂಲಕ, ಮನಸ್ಸಿನ ಮೂಲಕ ಭಗವಂತನ ಶಕ್ತಿಯನ್ನ ಏನ್ ಮಾಡ್ಬೇಕಂತೆ? ಕೊಡ್ಬೇಕು. ಯಾರಿಗೆ? ಸರಿ, ಎಲ್ಲ ದುಃಖಿ ಮತ್ತು ಅಶಾಂತವಾಗಿರುವಂತ ಆತ್ಮಗಳಿಗೆ. ಯಾರಿಗಂತೆ? ಅಶಾಂತಿಯಾಗಿರುವ ಆತ್ಮಗಳಿಗೆ ಕೊಡಲಿಕ್ಕೆ ನೀವು ನಿಮಿತ್ತರಾಗಬೇಕು, ನೀವು ಸಹಯೋಗವನ್ನು ಕೊಡಬೇಕೇ ಹೊರತು ನಾನು ಕೊಟ್ಟಿದ್ದೇನೆ ಹೇಳುವಂತ ಅಭಿಮಾನ ಬರ್ಬಾರ್ದು. ಬರಬಾರ್ದು, ಅಲ್ವಾ? ಆದ್ಮೇಲೆ ಯಾರಿಗಾದ್ರೂ ಮಾವಿನ ಹಣ್ಣು ಬೇಕು ಅಂತಂದ್ರೆ ಈ ಪ್ರಪಂಚದಲ್ಲಿ ಮಾವಿನ ಹಣ್ಣು ತಗೊಂಡು ಬಂದ್ಬಿಟ್ಟು ನಾವು ಅವ್ರಿಗೆ ಕೊಡ್ಬೇಕಲ್ವಾ? ಕೊಡ್ಬೇಕೋ ಬೇಡವೋ? ಯಾರಿಗಾದ್ರೂ ಬೇಕು ಅಂತ ಕೊಡಬೇಕೋ ಬೇಡವೋ? ನಿಮ್ಮತ್ತಿದೆ ಮಾವಿನ ಹಣ್ಣು? ಇಲ್ಲ. ಇಲ್ಲ. ಪಂಚತತ್ವದಿಂದ ತಗೊಂಡು ಬರ್ಬೇಕು, ಅವ್ರಿಗೆ ಏನ್ ಮಾಡ್ಬೇಕು? ಕೊಡ್ಬೇಕು. ಮೆಡಿಸಿನ್ಸ್ ಬೇಕು ಅಂತಂದ್ರೆ ಮೆಡಿಕಲ್ ಸ್ಟೋರ್ ಖರೀದಿ ಮಾಡ್ಬೇಕು, ತಂದ್ಬಿಟ್ಟು ಕೊಡ್ಬೇಕು, ಅಲ್ವಾ? ನೀರು ಬೇಕು ಅಂತಂದ್ರೆ ಕೊಡಬೇಕು, ಅಲ್ವಾ? ಈಗ ಎಲ್ಲರೂ ಶಾಂತಿ ಬೇಕು ಅಂತ ಹೇಳ್ತಿದ್ದಾರೆ. ಏನ್ ಬೇಕು ಅಂತ ಹೇಳ್ತಿದ್ದಾರೆ? ಶಾಂತಿ. ಏನಿದು ಶಾಂತಿ? ಏನಿದು ಶಾಂತಿ? ಶಾಂತಿ, ಸುಖ, ಆನಂದ, ಪ್ರೀತಿ ಏನಿದು? ಮನಸ್ಸಿನ ಗುಣಗಳು ಶಕ್ತಿಗಳು. ಆದಂತ ಆಹಾರ. ಇದೂನು ಒಂದು ನಿರಾಕಾರವಾದಂತ ಒಂದು ಸಾಧನ. ಆಕಾರ ಅಲ್ಲ, ಏನ್ ಹೇಳಿ? ನಿರಾಕಾರವಾಗಿರುವಂತ ಒಂದು ಸಾಧನ. ಹೇಗೆ ರಾವಣನ ಅಂಗಡಿಯಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಸಿಗತ್ತೋ, ಮಾರ್ಕೆಟಿಗೆ ಹೋದ್ರೆ ಏನಾಗ್ತದೆ? ನಿಮ್ಗೆ ನಾನ್ ವೆಜಿಟೇರಿಯನ್ ಸಿಗ್ತದೆ, ಬ್ರ್ಯಾಂಡಿನೂ ಕೂಡ ಸಿಗ್ತದೆ, ಪಕ್ಕದಲ್ಲಿ ಹಣ್ಣು ಕೂಡ ಸಿಗ್ತದೆ, ಜ್ಯೂಸು ಕೂಡ ಸಿಗ್ತದೆ, ಅಲ್ವಾ? ನೀವೇನ್ ತಗೊಂಡು ಬಂದ್ಬಿಟ್ಟು ನೀವು ಕುಡಿತೀರಿ, ಜನರಿಗೆ ಕುಡಿಸ್ತೀರಿ, ನಿಮ್ಮ ಪರಿವಾರದವ್ರಿಗೆ ಕೊಡ್ತೀರಿ, ಬೇರೆಯವ್ರಿಗೆ ಕೊಡ್ತೀರಿ, ಅದರ ಆಧಾರದ ಮೇಲೆ ಆರೋಗ್ಯ ಮತ್ತು ಅನಾರೋಗ್ಯ ಹೇಳೋದೇನಾಗಿರ್ತದೆ? ಆಧಾರವಾಗಿರ್ತದೆ. ಹಾಗೇನೆ ಶಾಂತಿ ಹೇಳುವಂಥದ್ದು ಕೂಡ ಒಂದು ಶಕ್ತಿ, ಒಂದು ವಸ್ತು, ಕಣ್ಣಿಗೆ ಕಾಣೋದಿಲ್ಲ. ಅದೆಲ್ಲಿದೆ?
ಪರಮಾತ್ಮ ಪರಮಾತ್ಮನತ್ತಿದೆ. ಅಲ್ಲಿಂದ ಇಲ್ಲಿ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ತಂದು ಕೊಡ್ಬೇಕು ತಾನೆ. ಹೌದು. ಈಗ ನಮ್ ನಾಗಣ್ಣವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸಿಟಿಯಲ್ಲಿರುವಂತ ಮಾವಿನ ಹಣ್ಣನ್ನ ತಗೊಂಡ್ಬಿಟ್ಟು ವೆಹಿಕಲ್ ಎಲ್ಲಿ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಹಳ್ಳಿಗೆ ಹೋಗ್ಬಿಟ್ಟು ಹೋಗಿ ತಲುಪಿಸ್ತಾರೆ. ಇವ್ರು ಇನ್ಸ್ಟ್ರೂಮೆಂಟ್ ತಾನೆ, ಅವ್ರಿಗೆ ಹಣ್ಣು ಬೇಕು, ಇವ್ರು ಒಯ್ದ್ಬಿಟ್ಟು ಕೊಡ್ತಾರೆ. ಫ್ರೀಯಾಗಿ ಏನು ಕೊಡಲ್ಲ, ದುಡ್ಡು ತಗೊಳ್ತಾರೆ ಅವ್ರು. ಯಾಕಂದ್ರೆ ಇವ್ರು ದುಡ್ಡು ಕೊಡ್ಬೇಕಲ್ಲ ಅಲ್ಲಿ. ಹ್ಮ್. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಈಗ ನನ್ನ ಪ್ರಾಡಕ್ಟ್ ತುಂಬಾ ಏನಿದೆ, ಅವಶ್ಯಕತೆ ಇದೆ. ಅದಕ್ಕಾಗಿ ಯಾರು ದುಃಖಿಗಳಾಗಿದ್ದಾರೋ, ಅಶಾಂತರಾಗಿದ್ದಾರೋ ಆ ಆತ್ಮಗಳಿಗೆ, ಅದಕ್ಕೆ ಆತ್ಮ. ಅಶಾಂತಿ ಆತ್ಮಗಳಿಗೆ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬಿಲ್ಡಿಂಗ್ ಕಟ್ಲಿಕ್ಕೆ, ಶಾರೀರಿಕವಾದ ಕಾಯಿಲೆ ಗುಣ ಮಾಡ್ಲಿಕ್ಕೆ ಈ ವಿಷಯದ ಬಗ್ಗೆ ಬಾಬಾ ಮಾತಾಡ್ತಾ ಇಲ್ಲ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ಬಾಬಾ? ಆತ್ಮದ ಬಗ್ಗೆ. ಆತ್ಮಗಳಿಗೆ. ಸ್ಥೂಲವಾದಂತ ಇಂಜಿನಿಯರಿಂಗ್ ಸೀಟು, ಪ್ರಮೋಷನ್, ಇನ್ಕ್ರಿಮೆಂಟ್ ಇದರ ಬಗ್ಗೆ ಅಲ್ಲ. ಒಂದೊಂದು ಶಬ್ದವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಸಮಯದ ಅನುಸಾರ ನಾವೇನ್ ಮಾಡ್ಬೇಕಾಗಿದೆ, ಮನಸ್ಸನ್ನ ಬಾಬಾನ ಕೈಲಿ ಕೊಡ್ಬೇಕು. ಯಾವ್ದಕ್ಕೋಸ್ಕರ? ಸರ್ವರಿಗೂ ಕೂಡ ಯಾರು ದುಃಖಿ ಅಶಾಂತಿ ನನಗೆ ಅಪ್ಲಿಕೇಶನ್ ಹಾಕಿದಾರೋ ಅವ್ರಿಗೆ ಈ ಮನಸ್ಸಿನ ಮೂಲಕ ನೀನ್ ಏನ್ ಮಾಡು, ಅವ್ರಿಗೆ ಏನ್ ಬೇಕೋ ಅದನ್ನ ನೀನು ಕೊಡು. ನೀನ್ ಕೊಡು. ನಿನ್ಗೆ ಅಪ್ಲಿಕೇಶನ್ ಬಂದಿದ್ರೆ ಪ್ರಾಡಕ್ಟ್ ನಿನ್ನತ್ತಿದೆ, ನೀನು ಕೊಡು. ಕೇವಲ ಈ ಮನ ಬುದ್ಧಿ ಹೇಳುವಂಥದ್ದು ಒಂದು ನಿನ್ನ ಕೈಲಿ ಸಾಧನ ಅಲ್ವಾ? ಅದು ಸಾಧನವಾಗ್ಬೇಕಾದ್ರೆ ಬಾಬಾ ಏನ್ ಹೇಳ್ತಾರೆ, ಈ ಮನ ಬುದ್ಧಿಯನ್ನ ನೀನು ಇಂದ್ರಿಯ ಸುಖಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಾ ಇದೀಯಾ. ಇಂದ್ರಿಯ ಸುಖ ಅಂತಂದ್ರೇನು? ಶಾರೀರಿಕ ಸುಖ. ನನ್ನ ಶರೀರಕ್ಕೆ ಬೇಕು, ನನ್ನ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು, ಪತ್ನಿಗೆ ಬೇಕು, ಸೆಂಟರಿಗೆ ಬೇಕು ಅಂತ ಇದನ್ನ ಮಾಡ್ಕೊಳ್ತಿದ್ದೆ. ಇದನ್ನ ಸ್ವಲ್ಪ ಸಂಸ್ಕಾರವನ್ನೇನ್ ಮಾಡೋ, ಚೇಂಜ್ ಮಾಡಿ ಇವಾಗ. ಈಶ್ವರ್ಯ ಶಕ್ತಿಯನ್ನು ಕೂಡ ವೈಯಕ್ತಿಕ ಹಿತಾಸಕ್ತಿಗೆ, ಲೋಭದಲ್ಲಿ ಸ್ವಾರ್ಥಕ್ಕೋಸ್ಕರ ಕೆಲವು ಜನರಿಗೋಸ್ಕರ ಮಾತ್ರ ಅದನ್ನು ಉಪಯೋಗ ಮಾಡಬೇಡ. ಇದೇ ರೀತಿಯಲ್ಲಿ ನೀನು ಮಾಡ್ತಾ ಹೋದ್ರೆ ಇನ್ನು ಮುಂದೆ ನಿನಗೆ ಹೆಚ್ಚಿಗೆ ಖರ್ಚುಗಳು ಬರ್ತಾವೆ. ಮಾಡಿರುವಂತ ಸಂಪಾದನೆ ನಿಮ್ಮತ್ತ ಇದೆ ಅಂತ ತಿಳ್ಕೊಳ್ಳಿ. ನೀವೇ ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿ ಇದ್ದು ಬಿಟ್ರೆ ಮುಂದೆ ದೊಡ್ಡ ದೊಡ್ಡ ಖರ್ಚುಗಳು ಬಂದಾಗ ಜನರ ಹತ್ರ ಕೊಡ್ಲಿಕ್ಕೆ ನಿಮ್ಮ ಹತ್ರ ಹಣ ಇರುತ್ತಾ? ಇರುದಿಲ್ಲ ತಾನೆ. ಈಗ ಸಂಪಾದನೆ ಮಾಡಿದ್ರು ನಂದು 63 ಜನ್ಮ ಸಾಲ ತೀರ್ಲಿ, ಈಗ ಸಂಪಾದನೆ ಮಾಡಿದ್ರು ನಾನು ಲಕ್ಷ್ಮೀನಾರಾಯಣ ಆಗ್ತಾನೆ, ಸಿಂಹಾಸನ ಮೇಲೆ ಕೂತ್ಕೊಳ್ತೇನೆ. ಬೇರೆ ಹತ್ರ ಕೊಡ್ಲಿಕ್ಕೆ ಏನಿದೆ ನಿಮ್ಮ ಹತ್ರ? ಏನಿದೆ? ಎಷ್ಟು ಕೊಡ್ತಾ ಇದ್ದೀರಾ? ಆದ್ಮೇಲೆ ದಯವಿಟ್ಟು ನಿಮ್ಮ ಆಂತರಿಕ ಸಂಕಲ್ಪವನ್ನ ಚೆಕ್ ಮಾಡ್ಕೊಳ್ಳಿ. ಮನಸಾ ಸೇವೆ ಮಾಡುವಂತ ಕೆಪಾಸಿಟಿ, ಕೆಪಾಬಿಲಿಟಿ, ಯೋಗ್ಯತೆ, ಅರ್ಹತೆ ನಿಮ್ಮಲ್ಲಿ ಬಂದಿದ್ಯಾ ಅಂತ ನೋಡ್ಕೊಳ್ಳಿ. ಅಷ್ಟು ಸಮಯ ಕೂತ್ಕೊಂಡಾಗ ನಿಮ್ಮ ಮನಸ್ಸಿನ ಮೂಲಕ ಆ ಶಕ್ತಿ ಪ್ರವಾಹ ಆಗಿದ್ದು ಗೊತ್ತಾಗತ್ತಾ ಅಂತ ನೋಡಿ. ಅದು ಆದ ಮೇಲೆ ಮನಸ್ಸು ಹಗುರವಾಗತ್ತಾ ಅಂತ ನೋಡಿ. ಅಷ್ಟೆಲ್ಲ ಆದ ಮೇಲೆ ನಿಮ್ಮ ಅಕೌಂಟ್ ಅಲ್ಲಿ ಪ್ರತಿದಿನ ಆ ಪ್ರಮಾಣದಲ್ಲಿ ಜಮಾ ಆಗ್ತಾ ಇದೆ ಅಂತ ನೋಡಿ. ಮನಸ್ಸು ಹಗುರ ಆಗ್ತಾ ಇದೆ ನೋಡಿ. ಅದು ಜಮಾ ಆದ ಮೇಲೆ ದೊಡ್ಡ ದೊಡ್ಡ ಸಮಸ್ಯೆಗಳು ಬರ್ತವೆ. ಟಕ್ಕಂತ ಬಾಬನ ಹೇಳಿದ ತಕ್ಷಣದಲ್ಲಿ ಸಮಸ್ಯೆ ಸಹಜವಾಗಿ ಸರಳವಾಗಿ ಪರಿಹಾರ ಆಗತ್ತಾ ನೋಡಿ. ಇದನ್ನೆಲ್ಲ ಪ್ರತಿದಿನ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಬೇಕಾಗತ್ತೆ. ವಾಚಾ ಸೇವೆ ಮಾಡಿದಾಗ ಪರಿಣಾಮ ಏನಾಗ್ತದೆ, ಮನಸಾ ಸೇವೆ ಮಾಡಿದಾಗ ಹೆಂಗಿರ್ತದೆ, ನಾನು ಅಂತ ಹೇಳ್ಬಿಟ್ಟು ಮಾಡಿದಾಗ ಹೆಂಗಿರ್ತದೆ, ಬಾಬನಿಗೆ ಒಪ್ಪಿಸ್ಬಿಟ್ಟು ಮಾಡಿದ್ರೆ ಹೆಂಗಿರ್ತದೆ. ಅದಕ್ಕಾಗಿ ಬಾಬಾ ನೆಕ್ಸ್ಟ್ ಟೇಬಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಕ್ಕಳೇ, ಕೇವಲ ನೀವು ಅವರಿಗೆ ಸಹಯೋಗವನ್ನ ಕೊಡ್ತಾ ಇದ್ದೀರಾ ಹೊರತು ನೀವು ಅವ್ರಿಗೆ ಕೊಟ್ಟಿದ್ದಕ್ಕೆ ಅದರ ಫಲವಾಗಿ ರಿಟರ್ನ್ ಆಗಿ ನೀವು ಏನನ್ನು ಅವರಿಂದ ನಿರೀಕ್ಷೆ ಮಾಡುವ ಹಾಗೆ ಇಲ್ಲ. ಈಗ ಪಕ್ಕದ ಮನೆಯವರಿಗೆ ಅವ್ರ ಮನೇಲಿ ಒಬ್ಬರೇ ಅಣ್ಣವ್ರು ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವ್ರ ಪತ್ನಿ ಎಲ್ಲಿ ಹೋಗಿದ್ದಾರೆ? ಅವ್ರ ಮನೆಗೆ ಹೋಗಿದ್ದಾರೆ. ಅವ್ರ ಪಾಪ ಹೊರಗಡೆಯಿಂದ ಕೆಲಸ ಮಾಡ್ಕೊಂಡು ಮನೆಗೆ ಬಂದ್ಬಿಟ್ಟು ಲೇಟ್ ಆಗ್ತದಲ್ವಾ, ಅವ್ರಿಗೆ ನೀವು ಸಾಂಬಾರ್ ಕೊಟ್ರಿ ಅಂತ ತಿಳ್ಕೊಳ್ಳಿ. ಓಕೆನಾ? ಅವ್ರಿಗೆ ನೀವು ಸಾಂಬಾರ್ ಕೊಟ್ಟ ಮಾತ್ರಕ್ಕೆ ನೀವು ಒಬ್ಬರೇ ಇದ್ದಾಗ ಅವ್ರು ನಿಮ್ಗೆ ಸಾಂಬಾರ್ ಕೊಡಬೇಕು ಅಂತ ಇಚ್ಛೆ ಇಟ್ಬಿಟ್ಟು ಕೊಡಬೇಕು, ಹಾಗೆ ಕೊಡ್ಬೇಕು? ಕೊಡ್ಬೇಕು. ಅಥವಾ ನಾನು ಸಾಂಬಾರ್ ಕೊಟ್ಟಿದ್ದಕ್ಕೆ ಅವ್ರು ನನಗೆ ಹಣ್ಣು ಕೊಡಬೇಕು, ಥ್ಯಾಂಕ್ಸ್ ಅಂತ ಹೇಳ್ಬೇಕು ಅಂತ ನಿರೀಕ್ಷೆ ಇಟ್ಬಿಟ್ಟು ಮಾಡ್ಬೇಕಾ? ಇಲ್ಲ. ಇಲ್ವಲ್ಲ. ಹಾಗೆ ಇಲ್ಲಿ ಹೇಳ್ತಾರೆ, ಯಾವುದೇ ಇಚ್ಛೆ ಆಕಾಂಕ್ಷೆಗಳಿಲ್ದೇನೆ ನೀವೇನ್ ಮಾಡ್ಬೇಕು? ಕೊಡಲಿಕ್ಕೆ ನೀವು ಸಾಧನ ಆಗ್ಬೇಕೇ ಹೊರತು ಆ ಪ್ರಾಡಕ್ಟ್ ನಿಮ್ದಲ್ಲ, ಆ ಮಾಲೀಕನು ನೀನಲ್ಲ. ಈ ರೀತಿ ಸೇವೆಯನ್ನ ನೀವು ಮಾಡ್ತಾ ಹೋದಾಗ ಅದರಿಂದ ಬರುವಂತ ಸಂಪಾದನೆಯಿಂದ ಆತ್ಮಿಕ ವಿಘ್ನ, ಶಾರೀರಿಕ ವಿಘ್ನ, ಕೌಟುಂಬಿಕ ವಿಘ್ನ, ಅಲೌಕಿಕ ಪರಿವಾರದ ವಿಘ್ನ, ವಿಶ್ವದ ವಿಘ್ನಗಳು ನಿನ್ನ ಮೇಲೆ ಪರಿಣಾಮ ಬೀಳೋದಿಲ್ಲ. ಯಾರು ಜಾಬ್ ಅನ್ನ ಮಾಡ್ಬಿಟ್ಟು ಉಳಿತಾಯ ಮಾಡ್ಕೊಂಡಿದಾರೋ, 3 ತಿಂಗಳು ಬಂದ್ಬಿಟ್ಟು ಕೊರೋನಾ ಬಂದ್ಬಿಟ್ಟು ಜಾಬ್ ಇಲ್ಲ, ಸಂಬಳ ಇಲ್ಲ ಅಂತಂದ್ರು, ಅವ್ರೇನ್ ಮಾಡೋದಿಲ್ಲ, ಚಿಂತೆ ಮಾಡೋದಿಲ್ಲ. ಯಾಕೆ?
ಸಂಪಾದನೆ ಸಂಪಾದನೆ ಮಾಡಿದ್ರೆ ಉಳಿತಾಯ ಇದೆ. ಓಕೆ, ಯಾರು ಲಕ್ಷಾಂತರ ಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಾರೋ ತಿಂಗಳಿಗೋ ವರ್ಷಕ್ಕೋ, ತಿಂಗಳಿಗೆ ತಿಂಗಳಿಗೆ ಲಕ್ಷಾಂತರ ವರ್ಷ ಸಂಪಾದನೆ ಮಾಡಿಬಿಟ್ಟು ಮನೆ ಸಾಲ, ಕಾರ್ ಸಾಲ, ಟಿವಿ ಸಾಲ, ಮೊಬೈಲ್ ಸಾಲ ಎಲ್ಲ ಕೋಟಿಗಟ್ಟಲೆ ಸಾಲ ಮಾಡ್ಕೊಂಡಿದ್ದಾರೋ ಅವ್ರಿಗೆ 3 ತಿಂಗಳಿಗೆ ಜಾಬ್ ಇಲ್ಲ ಅಂತಂದ್ರೆ ಏನಾಗ್ತದೆ? ಚಿಂತೆ ಆಗುತ್ತೆ. ಅವ್ರು ಬಂದಿರುವಂತ ಹಣವನ್ನ ಏನ್ ಮಾಡ್ತಾರೆ? ವೀಕೆಂಡ್ಗೆ ಹೋಗ್ಬಿಟ್ಟು ಪಾರ್ಟಿ ಮಾಡ್ಕೊಂಡು ಖಾಲಿ ಮಾಡ್ಬಿಡ್ತಾರೆ. ಇವತ್ತು ಪ್ರಪಂಚದಲ್ಲಿ ಅದು ಮಾಡ್ತಾ ಇದ್ದಾರೆ ತಾನೆ. ಹೌದು. ಅದೇ ರೀತಿ ಜಾಬ್ ಹೋಗ್ತಾ ಇದ್ದಿಂದ ಇವತ್ತು ಏನಾಗ್ಬಿಟ್ಟಿದೆ ಅವರಿಗೆ? ಚಿಂತೆ ಆಕಾಶ ಕಳ್ಸ್ಬಿಟ್ಟು ತಲೆ ಮೇಲೆ ಬಿದ್ದಂಗೆ ಆಗ್ಬಿಟ್ಟಿದೆ. ನೋಡಿ, ಇನ್ನು ಸ್ವಲ್ಪ ದಿನಗಳಲ್ಲೇ ಹೇಗೆ ನಿಮಾನ್ಸಲ್ಲಿ ಜನ ಸೇರ್ತಾರೆ ಅಂತ. ರಾತ್ರಿ ನಿದ್ದೆ ಬರೋದಿಲ್ಲ, ಡಾಕ್ಟರ್ ಹತ್ರ ಹೋಗ್ತಾರೆ, ಮಾತೆ ತಗೊಳ್ತಾರೆ, ಕಾಯಿಲೆ ಸ್ಟಾರ್ಟ್ ಆಗತ್ತೆ. ಮೊದ್ಲಿರುವಷ್ಟು ಮೆಮೊರಿ ಪವರ್ ಕೂಡ ಇರೋದಿಲ್ಲ. ಹೊಸದಾಗಿ ಏನನ್ನು ಕೂಡ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕಲೀಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಷ್ಟು ಸಾಲವನ್ನ ಮಾಡಿದ್ದಾರೆ ಸ್ಥೂಲವಾಗಿ, ಅದ್ರ ಜೊತೆಗೆ ಸೂಕ್ಷ್ಮವಾಗೂ ಕೂಡ ನಾವು ತುಂಬಾ ಸಾಲ ಮಾಡಿದೀವಿ ಆತ್ಮೇರೆ. ಮುಂದಿನ ದಿನಗಳಲ್ಲಿ ಅದರ ಪ್ರಭಾವ ಪರಿಣಾಮ ನಿಮಗೆ ಬೀಳಬಾರ್ದು ಅಂತಂದ್ರೆ ಈಗಲೇನೆ ಈ ರೀತಿಯಲ್ಲಿ ನೀವೇನ್ ಮಾಡ್ಬೇಕಾಗ್ತದೆ? ಸೇವೆಗೆ ನಿಮಿತ್ತರಾಗ್ಬೇಕು. ಈಗ ಹೇಳಿ, ಮನಸಾ ಸೇವೆ ಮಾಡ್ಬೇಕು, ವಾಚಾ ಸೇವೆ ಮಾಡ್ಬೇಕು, ಮನಸ್ಸಾ ಕರ್ಮಣ ಮಾಡ್ಬೇಕು, ಧನದಿಂದ ಮಾಡ್ಬೇಕು. ಕರ್ಮಣ ಓಕೆ, ಬೇರೆದಿಂದ ಮಾಡಬೇಡಿ ಅಂತ ಹೇಳಿಲ್ಲ ಬಾಬಾ. ಆದ್ರೆ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀವೇನ್ ಮಾಡ್ಬೇಕಾಗ್ತದೆ? ಕೊಟ್ಬಿಟ್ಟು ಬೇಹದ್ದಿನ ಸೇವೆಗೆ ನೀವು ನಿಮಿತ್ತರಾಗ್ಬೇಕೆ ಹೊರತು ನಾನು ಮಾಡಿದ್ದೇನೆ ಅಂತ ಏನ್ ಮಾಡಬಾರ್ದು, ಅನ್ಸ್ಬಾರ್ದು. ಮತ್ತೆ ಪ್ರತಿದಿನ ಬಾಬಾನ ಹೋಗ್ಬಿಟ್ಟು ಇದು ಮಾಡ್ಕೊಡು ಅಂತ ಡಿಮ್ಯಾಂಡ್ ಮಾಡಬಾರ್ದು. ಡಿಮಾಂಡು ಮಾಡುವಂಗಿಲ್ಲ, ಬೊಬ್ಬೆ ಹಾಕುವಂಗಿಲ್ಲ, ಅಳವಂಗಿಲ್ಲ, ಸ್ಟ್ರೈಕ್ ಮಾಡುವಂಗಿಲ್ಲ, ಬಾಬನಿಗೆ ಬ್ಲ್ಯಾಕ್ ಮೇಲ್ ಮಾಡುವಂಗಿಲ್ಲ. ಆಯ್ತಾ? ಅದ್ಯಾವುದು ಮಾಡಿದ್ರೆ ನಾನು ಕೇಳೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಮತ್ತೆ ಯಾರು ಈ ರೀತಿ ಸಾಧನೆ ಮಾಡ್ತಾರೋ ಅವ್ರನ್ನ ತಗೊಳ್ತೇನೆ, ನನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಸಂಬಳ ಕೊಟ್ಬಿಟ್ಟು ಅವ್ರ ಮಾಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಕೆಲವರು ಬಂದ್ಬಿಟ್ಟು ಆರಾಮಾಗಿದ್ದು ನಾನೇನ್ ಮಾಡ್ಲಿ, ಮಾಡಿದ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ನಿಮ್ಮ ಪುರುಷಾರ್ಥ, ಸಾಧನೆ ಮತ್ತು ನಿಮ್ಮಲ್ಲಿರುವಂತ ಕಡಿಮೆತನವನ್ನ ನೀವೇನ್ ಮಾಡ್ಬೇಕಾಗ್ತದೆ? ತೆಗಿತಾ ಹೋಗ್ಬೇಕಾಗ್ತದೆ. ಈ ರೀತಿ ಸಂಪಾದನೆ ಏನಿದೆ ಆತ್ಮೀಯರೇ, ನಿಮ್ಮ ಸಾಲಕ್ಕಾಗ್ಲಿ, ಕೆಟ್ಟ ಹವ್ಯಾಸಕ್ಕಾಗ್ಲಿ, ನಿಮ್ಮ ಕೌಟುಂಬಿಕ ಜೀವನಕ್ಕಾಗಿ ಕೊಡುವಂಗಿಲ್ಲ. ನೀವು ಮಾಡಿರುವಂತ ಸಂಪಾದನೆ ಸಂಪೂರ್ಣವಾಗಿ ಏನ್ ಮಾಡ್ಬೇಕು? ಸರ್ವರಿಗೂ ಕೂಡ ಏನ್ ಮಾಡ್ಬೇಕಾಗ್ತದೆ? ಸಮನಾಗಿ ಹಂಚಬೇಕಾಗ್ತದೆ. ನೀನು ಕೂಡ ಅದೇ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ನೀನು ಎಕ್ಸ್ಟ್ರಾ ತೆಗೆದುಕೊಳ್ಳುವ ಹಾಗೆ ಇಲ್ಲ. ಹೇಗೆ ಬಾಬಾರವರು ಎಲ್ಲರಿಗೂ ಕೂಡ ಸಮಾನದಲ್ಲಿ ಕೊಡ್ತಾರೋ, ಸೂರ್ಯ ಹೇಗೆ ಸಮಾನವಾಗಿ ಬೆಳಕನ್ನ ಕೊಡ್ತಾನೋ, ಬಲ್ಬ್ ಹೇಗೆ ಸಮಾನವಾಗಿ ಪ್ರಕಾಶವನ್ನ ಕೊಡುತ್ತೋ, ಮಾವಿನ ಹಣ್ಣು ಹೇಗೆ ಸಮಾನವಾಗಿ ಸುವಾಸನೆಯನ್ನ ಕೊಡುತ್ತೋ, ಹಾಗೆ ನಾವು ಕೂಡ ಎಲ್ಲರಿಗೂ ಸಮಾನ ರೂಪದಲ್ಲಿ ಈಶ್ವರೀಯ ಶಕ್ತಿಯನ್ನ ಕೊಡ್ಲಿಕ್ಕೆ ನಾವೇನಾಗ್ಬೇಕು? ನಿಮಿತ್ತರಾಗ್ಬೇಕೇ ಹೊರತು ಅಲ್ಲಿ ನಾನು ಕೊಟ್ಟಿದ್ದೇನೆ ಹೇಳುವಂತ ಭಾವ ನಮ್ಮಲ್ಲಿ ಬರಕೂಡದು. ಈ ರೀತಿ ಮಕ್ಕಳು ರೆಡಿ ಆಗ್ಬೇಕು. ಈ ರೀತಿ ಯಾರು ಸಾಧನೆಯನ್ನು ಈ ವಾರ ಪೂರ್ತಿ ಮಾಡ್ತಾರೋ ಅವರಿಗೆ ನಾನು ತುಂಬಾ ಪ್ರೀತಿ ಮಾಡ್ತೇನೆ. ಅದಕ್ಕೆ ಸಂಬಂಧಪಟ್ಟಂತ ಸಹಯೋಗವನ್ನು ನಾನು ಕೊಡ್ತಾ ಇರ್ತೇನೆ. ಆ ಮಕ್ಕಳು ಏನಾಗಿರ್ತಾರೆ? ಮಸ್ತ್ ಆಗಿರ್ತಾರೆ. ಹಾಗಾಗಿ ಸಮಯದ ಅನುಸಾರ ಬಾಬಾ ನಿಮ್ಮನ್ನ ಮುಂದೆ 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 ಏನ್ ಮಾಡ್ತಿರ್ತಾರೆ? ಕರ್ಕೊಂಡು ಹೋಗ್ತಾರೆ. ಪಾಂಚ ಸ್ವರೂಪ ಮುಗೀತು ಇವಾಗ, ಅದು ಓಲ್ಡ್ ಆಯ್ತು ಸ್ಟೈಲ್. ಇವಾಗ ನೀನ್ 5 ಸ್ವರೂಪ ಮಾಡುವಂಗಿಲ್ಲ. ಏನ್ ಮಾಡ್ಬೇಕು? ಮಧ್ಯ ಮಧ್ಯ ಕರ್ಮದಲ್ಲಿ ಸೆಕೆಂಡ್ ಅಂತ ತೆಗೆದು 1 ಸೆಕೆಂಡ್ ಅನ್ನು ಯಾರ ಕೈಲಿ ಕೊಡ್ಬೇಕು? ಬಾಬನ ಕೈಲಿ ಕೊಟ್ಬಿಟ್ಟು ಈ ರೀತಿ ವಿಶ್ವ ಕಲ್ಯಾಣಕ್ಕೆ ನೀನು ನಿಮಿತ್ತನಾಗ್ಬೇಕು. ಕೇವಲ ಶಕ್ತಿ ಪ್ರವಾಹದಿಂದ ಮಾತ್ರ ಗೊತ್ತಾಗ್ಬೇಕು. ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ನಿಮ್ಮ ಮನ ಬುದ್ಧಿಯನ್ನ ಭಗವಂತ ಅವನ ಇಚ್ಛೆಯ ಅನುಸಾರ ಶಕ್ತಿಯನ್ನು ಕೊಡಲಿಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಯಾರಿಗೆ ಎಷ್ಟು ಕೊಡಬೇಕು ಅಂತ ನಾನು ಹೇಳುವಂಗಿಲ್ಲ, ನಾನು ಸಂಕಲ್ಪನೂ ಮಾಡುವ ಹಾಗಿಲ್ಲ. ಸಮಸ್ಯೆಗಳಿದ್ರೆ ಯೋಗ ಮಾಡುವಂತ 2 ನಿಮಿಷ ಮೊದಲು ಹೇಳಿಬಿಡಿ. ಹೇಳಾದ್ಮೇಲೆ ಮನಸ್ಸನ್ನು ಯಾರ ಕೈಲಿ ಕೊಟ್ಬಿಡಿ? ಕೊಟ್ಬಿಡಿ. ಅವನಿಗೆ ಕಟ್ಟಾಕ್ಬೇಡಿ. ಏನಂತ? ಇದೇ ಪೇಷಂಟಿಗೆ ಕೊಡು, ಇದೇ ಕೆಲ್ಸಕ್ಕೆ ಕೊಡು, ಇದೇ ಬಿಲ್ಡಿಂಗಿಗೆ ಕೊಡು, ನನ್ನನ್ನು ಲಕ್ಷ್ಮೀನಾರಾಯಣ ಮಾಡು ಅಂತ ಅವ್ರನ್ನ ಏನ್ ಮಾಡಬಾರ್ದು? ಕಟ್ಟಾಕಿದ್ರೆ ಮಾಡಿದ್ರೆ ನೀವು ಹೇಳಿದಷ್ಟೇ ನಾನು ಮಾಡ್ತೇನೆ, ಉಳಿದಿದ್ದ ನನಗೆ ಜವಾಬ್ದಾರಿ ನನಗೆ ಗೊತ್ತಿಲ್ಲ, ಮುಂದಿನ ವಿಘ್ನಗಳು ಬಂದ್ರೆ ನನಗೆ ಸಂಬಂಧ ಇಲ್ಲ. ನಾನು ಹೇಳಿದಾಗ ಮಾಡ್ತಾ ಹೋದ್ರೆ ಆವಾಗ ನೋಡಿ ಆದ್ಮೇಲೆ ನಿಮ್ಮ ಜೀವನ ಎಷ್ಟು ಸುಖಮಯ ಆಗಿರತ್ತೆ.
ಓಕೆ. ಅಂಶ. ಓಂ ಶಾಂತಿ.